ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧಮತಾನುಗಾ ವೈಷ್ಣವಾ ವಿಷ್ಣುಹೃದಯಾ ತಾನ್ನಮಸ್ಯೇ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೋ ಶರಣಂ ಪ್ರಪದ್ಯೆ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದಲ್ಲಿ ಸನ್ನಿಧಾನ ಸೀತಾ ಲಕ್ಷ್ಮಣ ಹನುಮ ಸಮೇತ ವಿರಾಜಮಾನರಾದ ರಾಮದೇವರ ಚರಣಾರವಿಂದಕ್ಕೆ ನಮನ ಕುಸುಮಗಳನ್ನು ಸಲ್ಲಿಸ್ತಾ, ನೆರೆದಿರತಕ್ಕಂತಹ ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸ್ತಾ, ಬಹಳ ದೀರ್ಘ ಪ್ರಾಯ 1 ವರ್ಷಗಳ ಕಾಲ ರಾಮಾಯಣ ಮಹಾಸತ್ರದ ಅವಭೃತಕ್ಕೆ ನಾವೆಲ್ಲ ಸನ್ನಿಹಿತ ಆಗ್ತಾ ಇದ್ದೇವೆ. ಹೀಗೆ ನೋಡ್ತಾ ನೋಡ್ತಾ ಇರುವಾಗ ಉತ್ತರಕಾಂಡದ ಕೊನೆಯಲ್ಲಿ ಆ ಫಲವನ್ನು ನಾವು ನೋಡಲಿಕ್ಕಿದ್ದೇವೆ. ಅದನ್ನು ಫಲವನ್ನು ಓದ್ತಾ ಇರುವಾಗ ಏನು ಆಶ್ಚರ್ಯ ಹೇಳ್ತಾರೆ ಹೇಳಿದರೆ, ಅರ್ಧ ಶ್ಲೋಕ, ಇಡೀ ಅಲ್ಲ, ಅರ್ಧ ಶ್ಲೋಕವನ್ನು ನಾವು ಹೇಳಿದರು, ಅರ್ಧ ಶ್ಲೋಕದ ತಾತ್ಪರ್ಯವನ್ನು ನಾವು ಕೇಳಿದರು. ನಮ್ಮನ್ನು ಸೇರಿಸ್ಕೊಂಡು ತಂದೆ, ಅಜ್ಜ, ಪಿಜ್ಜ 3 ತಲೆಮಾರು ಇಷ್ಟು ಮಂದಿಯ ಪಾಪ ಓಘಗಳು, ಪಾಪ ಸಮೂಹಗಳುಂಟಲ್ಲ, ರಾಮಕಥೆಯಿಂದ ಪರಿಹಾರ ಆಗ್ತದೆ ಅಂತ ವಾಲ್ಮೀಕಿಗಳು ಸ್ವಯಂ ಉದ್ಘೋಷಣೆ ಮಾಡಿದ್ದಾರೆ. ಹೇಳಿದರೆ ಅರ್ಧ ಶ್ಲೋಕಕ್ಕಿರುವ ತಾಕತ್ತಿದು ಅಂತ. ಬರೀ ಅರ್ಧ ಶ್ಲೋಕ, ಒಂದು 32 ಅಕ್ಷರಕ್ಕೆ ಒಂದು ಶ್ಲೋಕ ಆದರೆ ನಾವೊಂದು 16 ಅಕ್ಷರ ಅಷ್ಟನ್ನು ಓದಿದರೆ ಇಷ್ಟು ಫಲ ಅಂತ ಹೇಳ್ತಾರೆ. ಹಾಗಿದ್ರೆ 1 ವರ್ಷಗಳ ದೀರ್ಘ ಈ ಸತ್ರವನ್ನು ಚಾಚೂ ತಪ್ಪದೆ ಅದನ್ನು ವೃತಬದ್ಧರಾಗಿ ಕಟಿಬದ್ಧರಾಗಿದ್ದುಕೊಂಡು ಯಾವ ವಿಘ್ನಗಳು ಕೂಡ ಅದಕ್ಕೆ ಬರಬಾರದು ಅನ್ನತಕ್ಕಂತಹ ಸಂಕಲ್ಪವನ್ನು ಹೊತ್ತುಕೊಂಡು, ಆ ನಮ್ಮ ಸಂಕಲ್ಪಕ್ಕೆ ರಾಮದೇವರ ಆಶೀರ್ವಾದ ಪ್ರಾಪ್ತಾಗಿ ನಾವು ಎಣಿಸಿದ ರೀತಿಯಲ್ಲೇ ಎಣಿಕೆಯಂತೆ ಆ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸಿದ ಅಲ್ವಾ. ಆದ್ದರಿಂದ ರಾಮನ ಕಾರುಣ್ಯ ನಮ್ಮ ಮೇಲೆ ಬಹಳ ದೊಡ್ಡದು. ಉತ್ತರಕಾಂಡಕ್ಕೆ ಪ್ರವೇಶ, ಕೆಲವೊಂದು ಭ್ರಮೆಗಳಿದೆ ಉತ್ತರಕಾಂಡದ ಕುರಿತಾಗಿ. ಅದನ್ನು ಮೊದಲು ನಾವು ಉತ್ತರಕಾಂಡವನ್ನು ಪಾರಾಯಣ ಮಾಡ್ತಕ್ಕಂತಹ ಮಂದಿಗಳೆಲ್ಲ, ರಾಮಾಯಣವನ್ನು ಒಟ್ಟಂದದಲ್ಲಿ ಪಾರಾಯಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಮಂದಿಗಳೆಲ್ಲ ಉತ್ತರಕಾಂಡವನ್ನು ಬಿಟ್ಟು ಬಿಡುವಂಥದ್ದಾಗ್ತದೆ. ಅದು ಬೇಡ ಅಂತ. ಅಂದರೆ ಕಾರಣ ಇಷ್ಟೇ, ರಾಮ ನಿರ್ಯಾಣ ಮಾಡಿದ್ದು ಅಲ್ವಾ, ಅವನನ್ನು ಕಳಿಸುವಂತಹ ಭಾಗವನ್ನು ನಾವು ಓದಬಾರ್ದು, ಅದು ಅಮಂಗಲ ಅನ್ನತಕ್ಕಂತಹ ಒಂದು ಮನಸ್ಥಿತಿ ಇಡೀ ಭಾರತ ವರ್ಷದಲ್ಲೇ ಇರುವಂಥದ್ದನ್ನು ಗ್ರಂಥಗಳು ಸೂಚಿಸ್ತದೆ. ಇದನ್ನು ನಾವು ಒಪ್ಪಬಹುದಾ ಅಂತ ಪ್ರಶ್ನೆ ಬಂದರೆ, ರಾಮಾಯಣ ಅನ್ನುವಂಥದ್ದು ಪೂರ್ತಿಯಾಗೋದೇ ಉತ್ತರಕಾಂಡದ 111 ಸರ್ಗಗಳು ಮುಗಿದಾಗ. ಅದನ್ನು ಪೂರ್ತಿಯಾಗಿ ನಾವು ಪಾರಾಯಣ ಮಾಡಲಿಲ್ಲ ಅಂತ ಹೇಳಿದರೆ ರಾಮಾಯಣದ ಪಾರಾಯಣ ಆಗಲಿಲ್ಲ. ಮತ್ತು ಎಲ್ಲ ಅವತಾರ, ಭಾಗವತದಲ್ಲಿ ಕೃಷ್ಣ ತೆರಳಿಲ್ವ, ಅದನ್ನು ನಾವು ಪಾರಾಯಣ ಮಾಡೋದಿಲ್ವ? ವರಾಹ ಪುರಾಣ, ನೀವು ಯಾವ ಪುರಾಣ ತೆಗೆದ್ರೂ ಕೂಡ ಆಯಾಯ ದೇವರ ಆಯಾಯ ಅವತಾರಗಳು ಪರಿಸಮಾಪ್ತಿಯಾದಂತಹ ಭಾಗ ಅನ್ನುವಂಥದ್ದು ಬಂದೇ ಬರುತ್ತದಲ್ವ. ಮಹಾಭಾರತದಲ್ಲಿ ಪಾಂಡವರ ಮಹಾಪ್ರಸ್ಥಾನದ ಉಲ್ಲೇಖ ಇದೆ, ಕೃಷ್ಣ ಭೂಮಿಯನ್ನು ಬಿಟ್ಟು ತೆರಳಿದ ಉಲ್ಲೇಖ ಇದೆ. ಹಾಗಿದ್ರೆ ಅದನ್ನು ಬಿಡುವಂಥದ್ದ ಅಲ್ಲ. ರಾಮ ತೆರಳಿದ್ದು ಅಂತ ಹೇಳಿದರೆ ರಾಮಾಯಣದಲ್ಲೇ ಬರುತ್ತದೆ. ಬಾಕಿ ಮಂದಿಯೆಲ್ಲ ಅವರು ಇದ್ದ ಶರೀರವನ್ನು ಸರಯೂ ನದಿಯಲ್ಲಿ ಬಿಟ್ಟುಬಿಟ್ರು ಮತ್ತು ತಮ್ಮ ಮೂಲ ಧಾಮಕ್ಕೆ ತೆರಳಿದ್ರು, ಮೂಲ ರೂಪಕ್ಕೆ ತೆರಳಿದ್ರು ಅಂತ. ಆದರೆ ರಾಮ ಸಶರೀರವಾಗಿ ಹೊರಡ್ತಾನಲ್ಲ, ಏನು ಅಮಂಗಲ ಬಂತು? ಏನೇನೂ ಅಮಂಗಲದ ಛಾಯೆ ಅನ್ನುವಂಥದ್ದಲ್ಲಿಲ್ಲ. ಆದ್ದರಿಂದ ಇದು ಬರೀ ಪ್ರಥೆ ಮತ್ತು ಭ್ರಮೆ ಅಂತ ಬಿಟ್ಟರೆ, ಉತ್ತರಕಾಂಡದ ಪಾರಾಯಣವು ಕೂಡ ಮಿಕ್ಕಿ ಉಳಿದ 6 ಕಾಂಡಗಳಂತೆ ಅತ್ಯಂತ ಪ್ರಸ್ತುತ ಮತ್ತು ಅಗತ್ಯವಾಗಿ ಮಾಡಬೇಕಾದದ್ದು ಅಂತ. ಮತ್ತು ರಾಮದೇವರು ತೆರಳುವಂಥದ್ದು ಅಂತ ಹೇಳಿದರೆ, ಭಗವಂತ ಅವತಾರ ಮಾಡ್ತಾನೆ ಅಂತ ಹೇಳಿದರೆ 1 ದಿವಸ ತನ್ನ ಅವತಾರಕ್ಕೆ ಪೂರ್ಣ ವಿರಾಮವನ್ನು ಹಾಕಲೇಬೇಕು. ಅದನ್ನು ಹಾಕದೆ ಮತ್ತು ನೆಕ್ಸ್ಟ್ ಮುಂದಿನ ಅವತಾರಕ್ಕೆ ಮತ್ತೆ ಪ್ರಸ್ತುತ ಪ್ರಸ್ತಾವನೆಯೋ ಅದಕ್ಕೆ ಬೇಕಾದಂತಹ ಪೂರ್ವ
ಹಿನ್ನೆಲೆಯೋ ಆಗುವಂಥದ್ದು ಹೇಗೆ? ಆದ್ದರಿಂದ ಎಲ್ಲ ವಿಚಾರಗಳನ್ನು ಕಂಡಾಗ ಉತ್ತರಕಾಂಡ ಅನ್ನುವಂಥದ್ದು ಬಹಳ ಮಹತ್ವಪೂರ್ಣದ್ದು ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಒಂದು, ಉತ್ತರಕಾಂಡ ಅಂತಲೇ ಇದನ್ನು ವಾಲ್ಮೀಕಿಗಳು ಸ್ವಯಂ ಉದ್ಘೋಷ ಮಾಡಿದರು. ಕಾರಣ ಏನು ಅಂತ ಹೇಳಿದರೆ, ಮಿಕ್ಕಿ ಉಳಿದ 6 ಕಾಂಡಗಳಲ್ಲಿ ಬಂದ ಅನೇಕ ಪ್ರಶ್ನೆಗಳಿಗೆ ಇದು ಉತ್ತರಕಾಂಡ, ಉತ್ತರವನ್ನು ಕೊಡುವಂತಹ ಕಾಂಡ ಅಂತ. ಏನು ಪ್ರಶ್ನೆಗಳು ಬರ್ಬೋದು ಅಥವಾ ಬರಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದರೆ, ರಾಮ ಮತ್ತು ಸೀತೆ ಒಟ್ಟಾದದ್ದಾಯ್ತಲ್ಲ, ಅವರ ಸಂಸಾರ ಮುಂದಕ್ಕೆ ಹೇಗೆ ನಡೆಯಿತು ಅನ್ನುವಂತಹ ಪ್ರಶ್ನೆಗೆ ಇದು ಉತ್ತರ ಕೊಡ್ತಕ್ಕಂಥದ್ದು. ಆದ್ದರಿಂದ ಇದು ಉತ್ತರಕಾಂಡ ಅಂತ. ರಾಮ ಮತ್ತು ಸೀತೆ ಇವರಿಬ್ಬರನ್ನು ಒಟ್ಟು ಮಾಡಬೇಕಿದ್ರೆ ತನ್ನ ಜೀವವನ್ನು ಇತ್ತ ಜೀವೋತ್ತಮ ಹನುಮಂತನ ಮುಂದಿನ ಭಾಗದ ಜೀವನ ಏನಾಯಿತು? ಈ ಪ್ರಶ್ನೆಗೆ ಉತ್ತರ ಕೊಡುವಂತಹ ಭಾಗ ಮತ್ತು ಕಾಂಡ ಅದು ಉತ್ತರಕಾಂಡ. ಅಲ್ಲಿ ಮತ್ತೆ ರಾವಣ ಸಂಹಾರ ಆದ, ಕುಂಭಕರ್ಣ ಇಲ್ಲ ಅಂತಾದ, ಭೂಮಿಗೆ ಭಾರ ಆಗಿರತಕ್ಕಂತಹ ಅಸುರ ಮಂಡಳಿಯನ್ನು ಶ್ರೀರಾಮದೇವ ಸರ್ವರನ್ನು ಸಂಹಾರ ಮಾಡುವಂಥದ್ದು ಕೆಲಸ ಆಯಿತು. ಹಾಗಿದ್ರೆ ಲಂಕೆಯನ್ನು ಮುಂದಕ್ಕೆ ಆಳಿದ ವ್ಯಕ್ತಿ ಯಾರು? ಆಳುವವನಿಗೆ ಆಳ್ವಿಕೆಗೆ ಬೇಕಾದಂತಹ ಶಕ್ತಿಯನ್ನು ಕೊಟ್ಟವ ಯಾರು? ಈ ಪ್ರಶ್ನೆ ಉಳಿತದೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟ ಕಾಂಡ ಉತ್ತರಕಾಂಡ. ಅದಾದ ಮೇಲೆ ಕಿಷ್ಕಿಂಧೆ, ವಾಲಿಯ ಸಂಹಾರ ಆಗಿದೆ. ಸುಗ್ರೀವ ಅನ್ನುವಂಥವ ಒಂದು ಮಹಾಶಕ್ತಿ ರಾಮನ ಸೇವೆಯನ್ನು ಬಹಳವಾಗಿ ಹೃತ್ಪೂರ್ವಕವಾಗಿ ಮಾಡ್ತಾನೆ. ಮೊದಲು ಮಾಡದಿದ್ದರೂ ಮತ್ತೆ ಮಾಡ್ತಾನೆ. ಹಾಗಿದ್ದರೆ ಮುಂದೆ ಕಿಷ್ಕಿಂಧೆಯಲ್ಲಿ ನಿಜವಾಗಿ ಪಟ್ಟ ಕಟ್ಟಿದ್ದು ಯಾರಿಗೆ? ಸುಗ್ರೀವನೇ ಮುಂದುವರೆದ್ನೋ ಅಥವಾ ವಾಲಿಯ ಮಗನಿಗೆ ಪಟ್ಟ ಕಟ್ಟಿ ಸುಗ್ರೀವನ ಕಥೆ ಅನ್ನುವಂಥದ್ದು ಏನಾಯಿತು ಅನ್ನುವಂತಹ ಆ ಪ್ರಶ್ನೆಗೆ ಉತ್ತರ ಕೊಟ್ಟ ಕಾಂಡ ಉತ್ತರಕಾಂಡ. ರಾಮನನ್ನು ನಂಬಿದ್ರೆ ಏನಾಗ್ತದೆ? ನಾವೆಲ್ಲ ರಾಮನ ಅನುಚರರು, ನಾವೆಲ್ಲರೂ ರಾಮನ ಅನುಯಾಯಿಗಳು ಅಂತಾದರೆ ಆಗ ರಾಮ ಭಕ್ತರಿಗೆ ಪ್ರಾಪ್ತ ಆಗ್ತಕ್ಕಂತಹ ಮಹಾ ಸೌಭಾಗ್ಯ ಏನು? ಈ ಪ್ರಶ್ನೆಗೆ ಉತ್ತರ ಕೊಟ್ಟ ಕಾಂಡ ಉತ್ತರಕಾಂಡ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿದ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಭಗವಂತನೇ ಮೇಲಿಂದ ಕೆಳಗೆ ಇಳಿದು ಒಬ್ಬ ಅಸುರನ ಸಂಹಾರಕ್ಕೋಸ್ಕರವಾಗಿ ಅಥವಾ ಅಸುರ ಮಂಡಳಿಯ ಸಂಹಾರಕ್ಕೋಸ್ಕರವಾಗಿ ಭಗವಂತನೇ ಕೆಳಗಿಳಿದು ಬರಬೇಕು ಅಂತ ಹೇಳಿದರೆ ಅದೆಂಥ ಬಲಿಷ್ಠರಿ ರಾವಣ. ರಾವಣನಿಗೆ ಆ ಬಲ ಬಂದು ಆತ ಬಲಿಷ್ಠ ಆದದ್ದು ಬಗೆ ಹೇಗೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಟ್ಟ ಕಾಂಡ ಉತ್ತರಕಾಂಡ. ಕುಂಭಕರ್ಣನ ಅತ್ಯಂತ ದೀರ್ಘ ದೇಹ. ಇವತ್ತು ನಾವು ತಮಾಷೆಗೆ ಹೇಳುವಾಗ ಏನು ಕುಂಭಕರ್ಣನಾಗಿ ಮಲಗ್ತಾನೆ ಅಂತ ಹೇಳ್ತೇವೆ. ಆ ಮಲಗುವಿಕೆಗೂ ಮತ್ತು ಕುಂಭಕರ್ಣನಿಗೆ ಏನು ಸಂಬಂಧ? ಅದೇನಾಯ್ತು ಹಾಗೆ? ಯಾಕವನಿಗೆ ಅಂಥ ನಿದ್ರೆ ಬಂದದ್ದು? ಈ ಪ್ರಶ್ನೆಗೆ ಮತ್ತೆ ಉತ್ತರ ಕೊಟ್ಟ ಕಾಂಡ ಉತ್ತರಕಾಂಡ. ವಿಭೀಷಣ ಮತ್ತೆ ಲಂಕವನ್ನು ಆಳುವಂಥದ್ದಾಗ್ತದಲ್ವ? ಆಳ್ವಿಕೆಗೆ ಆಜ್ಞೆ ಯಾರಿಂದ ಬಂತು? ಹೇಗೆ ಬಂತು? ಎಲ್ಲಿಂದ ಬಂತು? ಇವತ್ತೂ ಕೂಡ 7 ಮಂದಿ ಚಿರಜೀವಿಗಳ ಪಟ್ಟಿಯಲ್ಲಿ ವಿಭೀಷಣನನ್ನು ಶಾಶ್ವತವಾಗಿ ಇಟ್ಟದ್ದಾಗಿದೆ. ಅಂತಹ ಚಿರಜೀವಿತ್ವ ಆ ವಿಭೀಷಣಿಗೆ ಪ್ರಾಪ್ತ ಆದ ಬಗೆ ಹೇಗೆ? ಈ ಪ್ರಶ್ನೆಗೆ ಉತ್ತರ ಕೊಟ್ಟ ಕಾಂಡ ಈ ಉತ್ತರಕಾಂಡ. ಅದರಿಂದ ಅನೇಕ ಗೊಂದಲಗಳಿಗೆ ಒಂದು ನೀವು ಉತ್ತರಕಾಂಡದ ಆ ಇಡೀ ಭಾಗವನ್ನು ಒಂದು ಸರ್ತಿ ಮೆಲುಕು ಹಾಕುವಂಥ ಕೆಲಸ ಮಾಡಿದ್ದ ಹೌದಾದರೆ ಹೆಚ್ಚು ಕಡಿಮೆ ರಾಮಾಯಣದ ಅನೇಕ ಸಂಗತಿಗಳು ಸ್ಪಷ್ಟ ಆಗ್ತದೆ ಅಂತ. ಪ್ರಾಯ ಇದೆಲ್ಲವನ್ನು ಅರಿತಂತಹ ವಾಲ್ಮೀಕಿಗಳೇ ಬಹಳ ಖುಷಿಯಿಂದ ಈ ಕಾಂಡಕ್ಕೆ ಕೊಟ್ಟ ಹೆಸರು ಏನು ಹೇಳಿದರೆ ಉತ್ತರಕಾಂಡ. ಎಲ್ಲಕ್ಕಿಂತ ಹೆಚ್ಚು ಇದನ್ನು ಓದಿದವರ ಉತ್ತರಣೆ ಆಗ್ತದಲ್ಲ, ಜೀವನ ಉದ್ಧಾರ ಆಗ್ತದಲ್ಲ. ಉತ್ತರ ಅಂತ ಹೇಳಿದರೆ ಉತ್ತರಣ ಅಂತ ಮೇಲಕ್ಕೆ ಹೋಗೋದು. ನಾವೆಲ್ಲ ಕೆಳಗಿದ್ದೀವಿ. ಈಗ ಕೆಳಗಿದ್ದು ರಾಮನ ಕಥೆಯನ್ನು ಕೇಳಿದ್ದಾಯಿತು. ಕೇಳಿದಾದ ಮೇಲೆ ನಮಗಾಗ್ತಕ್ಕಂತಹ ಮಹಾ ಸೌಭಾಗ್ಯ ಸಂಗತಿ ಏನು ಅಂತ ಹೇಳಿದರೆ ಉತ್ತರ. ಮೇಲಕ್ಕೆ ಹೋಗುವಂಥದ್ದಪ್ಪ. ಮೇಲಕ್ಕೆ ಶರೀರದಿಂದ ಮಾತ್ರ ಅಲ್ಲ, ಮಾನಸಿಕವಾಗಿ ಮೇಲಕ್ಕೆ. ಕಷ್ಟಗಳನ್ನು ಎಲ್ಲ ನಾವು ನೋಡ್ತೇವೆ, ಪಟ್ಟ ಪಾಡನ್ನು ನಾವೆಲ್ಲ ಹೇಳ್ತೇವೆ. ಇವತ್ತು ಒಂದು ದಿವಸ ಮನೆಯಲ್ಲಿ ಆಗಬಾರದ ಯಾವುದೋ ಒಂದು ಘಟನೆಯಾದಾಗ ಅದನ್ನು ಬಹಳ ದೊಡ್ಡದಾಗಿ ಹೇಳ್ತಾ ಇಷ್ಟು ಕಷ್ಟವನ್ನು ಅನುಭವಿಸಿದ ಮತ್ತೊಬ್ಬ ವ್ಯಕ್ತಿಯೇ ಇಲ್ಲ ಅಂತ ಹೇಳಿ ನಾವು ನಮ್ಮವರೊಡನೆ ನಾವು ಮಾತನಾಡ್ಕೊಳ್ತಾ ಇರ್ತೇವಲ್ಲ. ಭಗವಂತನೇ ಭೂಮಿಗೆ ಬಂದಾಗ ಪಟ್ಟ ಕಟ್ಟ ಎಷ್ಟ್ರಿ? ಭಕ್ತರ ಉದ್ಧಾರ ಭಗವಂತವ. ಆದರೂ ಒಂದು ಕ್ಷಣ ಅದನ್ನು ನಾವು ಸ್ವಲ್ಪ ದೂರದಲ್ಲಿಟ್ಟುಕೊಂಡು ರಾಮ ಮರ್ಯಾದಾ ಪುರುಷೋತ್ತಮ ಅಂತ ಇಟ್ಟುಕೊಂಡು
ಅವನನ್ನು ನಾವು ನೋಡಿದ್ದು ಹೌದಾದರೆ ಪಟ್ಟ ಕಷ್ಟ ಏನು ಸೌಭಾಗ್ಯ. ಇಡೀ ಯುದ್ಧವನ್ನು ಮಾಡಿ ಪಟ್ಟದ ರಾಣಿ ಸೀತೆಯನ್ನು ಗಟ್ಟಿಯಲ್ಲಿ ಹತ್ತಿರದಲ್ಲಿ ಕೂರಿಸ್ಕೊಂಡು ವೈಭವದ ಜೀವನ ನಡೆಸಬೇಕಿತ್ತಲ್ಲ. ಏನು ಪಟ್ಟ ರಾಮ ಸುಖ. ಆಯಿತು ಬಿಡಿ, ರಾಮನದ್ದು ಆ ರೀತಿ ಆಯಿತು, ಸೀತೆಯದ್ದು ಆ ರೀತಿ ಆಯಿತು. ಇಬ್ಬರ ಭವಿಷ್ಯದಲ್ಲೂ ಬರೆದಿತ್ತಂತೆ, ರಾಮಾಯಣದಲ್ಲೇ ಬರ್ತದೆ. ಇಬ್ಬರ ಭವಿಷ್ಯವನ್ನು ಹೇಳಿದರು ಜೋಯಿಸರು. ದೀರ್ಘ ಜೀವನ ಇಲ್ಲ, ಧ್ರುವಂ ಚಿರಂ ಜೀವನಂ ಅಂತ ಅದು ಇಲ್ಲ. ಅದರಿಂದ ಏನಾಗಿದೆ ಹೇಳಿದರೆ, ಆ ಪುಟ್ಟ 2 ಕಂದಮ್ಮಗಳು, ಅವಳಿ ಮಕ್ಕಳು ಹುಟ್ಟುವಾಗ ಅಪ್ಪನನ್ನು ಕಾಣಲಿಲ್ಲ, ಅಪ್ಪನೊಡನೆ ಇದ್ದಾಗ ತಾಯಿ ಇಲ್ಲ. ಏನು ಭಾಗ್ಯ ರೀ, ಯೋಚನೆ ಮಾಡಿ. ಕಣ್ಣಲ್ಲಿ ನೀರಲ್ಲ, ಕಣ್ಣು ಮಂಜುಗಡ್ಡೆಯಾಗಿ ಹರಿತದೆ ಆ ನೀರು. ಅಷ್ಟು ಒಂದು ರೀತಿಯ ಭಾಗವನ್ನು ಭಾವನೆಯಿಂದ ಪೂರಿಸ್ತಾ ಮಹಾ ಕವಿ ವಾಲ್ಮೀಕಿ ನಮ್ಮ ಮುಂದೆ ಇಟ್ಟದ್ದಿದೆಯಲ್ವ, ಇದು ಅದ್ಭುತ. ಈ ಭಾಗಕ್ಕೆ ಶ್ರೀಮದ್ ಆಚಾರ್ಯರ ಭಾಷ್ಯವೂ ಕೂಡ ಇದೆ. ಶಂಭೂಕ ವಧೆಯ ಪ್ರಸ್ತಾವದಲ್ಲಾಗುವಾಗ ಆಚಾರ್ಯರು ಸ್ಪಷ್ಟವಾಗಿ ಹೇಳುತ್ತಾರೆ, ಯಾರೂ ಕೂಡ ಕೊಡದೇ ಇರತಕ್ಕಂತಹ ಮಹಾ ಉತ್ತರವನ್ನು ಕೊಟ್ಟ ಮಹಾನ್ ದಾರ್ಶನಿಕರು ಅಂತ ಇದ್ದರೆ ಅದು ಆಚಾರ್ಯರು. ಅವರು ಕೊಡ್ತಾರೆ ಯಾಕೆ ರಾಮ ಶಂಭೂಕನನ್ನು ಸಂಹಾರ ಮಾಡಿದ, ಅಂದರೆ ಯದ್ಯಪಿ ಉದ್ದೇಶ ಏನು ಅನ್ನುವಂಥದ್ದನ್ನು ಅದ್ಭುತವಾಗಿ ಇದೆಲ್ಲವನ್ನು ಕೂಡ ನಾವು ಈ ಉತ್ತರ ಕಾಂಡದ ಈ ಭಾಗದಲ್ಲಿ ಮತ್ತೆ ನಾವೆಲ್ಲ ನೋಡಲಿಕ್ಕಿದ್ದೇವೆ. ಬಹಳ ಕಷ್ಟ ಅಂತ ಹೇಳಿದರೆ 111 ಸರ್ಗ ಇದೆ. ಒಂದು ದಿವಸಕ್ಕೆ ಹೆಚ್ಚು ಕಡಿಮೆ ಒಂದು 15-16 ಸರ್ಗ ಆದರೂ ನಾವು ನೋಡಲೇಬೇಕು. 15-16 ಸರ್ಗ ನೋಡಬೇಕಿದ್ರೆ ರಾಮಾಯಣ ಬಿಟ್ಟು ಆಚೀಚೆ ನೋಡಲಿಕ್ಕಿಲ್ಲ, ಅಷ್ಟು ಕಷ್ಟ. ಬೇರೆ ಏನೂ ಮಾತನಾಡುವಂಗಿಲ್ಲ, ಬೇರೆ ಯಾವ ಗ್ರಂಥವನ್ನು ಕೂಡ ಇಲ್ಲವ. ಹಾಂಗೆ ಹೇಳಿದಾನೆ ಕಾಳಿದಾಸ, ಇಲ್ಲಿ ಹೀಗೆ ಹೇಳಿದ, ಇನ್ನು ಭವಭೂತಿ ಮತ್ತೇನೋ ಹೇಳ್ತಾನೆ, ಏನೇನೂ ಹೇಳಲಿಕ್ಕಿಲ್ಲ. ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳಿದ್ದು, ವಾಲ್ಮೀಕಿಗಳ ಈ ಪ್ರಸ್ತುತ ಸಂಗತಿಗೆ ಆಚಾರ್ಯರ ಒಂದು ರೀತಿಯ ಭಾಷ್ಯ ಅನ್ನುವಂಥದ್ದು ಯಾವ ಕಾರಣಕ್ಕೆ ನಮಗೆ ಬಹಳ ಮುಖ್ಯ ಆಗ್ತದೆ ಅನ್ನುವಂಥದ್ದು ಈ ಸಂಗತಿಯನ್ನು ಮಾತ್ರ ನೋಡುವಂಥದ್ದಾಗ್ತದೆ ಅಂತ. ಸರಿಯಾಯಿತು. ಉತ್ತರ ಕಾಂಡಕ್ಕೆ ಡೈರೆಕ್ಟ್ ಪ್ರವೇಶ ಮಾಡೋದು ಅಂತಾದರೆ ಆಗಿದೆ. ಯುದ್ಧ ಎಲ್ಲ ಆಯಿತು, ಸುಖಾಂತ್ಯ, ಸೀತೆಯನ್ನು ಕರ್ಕೊಂಡು ಬಂದದ್ದಾಗಿದೆ, ಎಲ್ಲ ಆಗಿದೆ. ರಾಮ ಕೂತ್ಕೊಂಡಿದ್ದಾನೆ ತನ್ನ ದರ್ಬಾರ್ನಲ್ಲಿ. ರಾಮ ಆಸೀನನಾಗಿದ್ದಾನೆ. ಆಸೀನನಾಗಿದ್ದಾಗ ರಾಮನನ್ನು ಕಾಣಲಿಕ್ಕೆ ಋಷಿ ಮಂಡಳಿಗಳು ಬರ್ತಾರಂತೆ, ಬ್ರಹ್ಮ ಋಷಿ ಮಂಡಳಿಗಳೆಲ್ಲ ಬರ್ತಾರೆ. ಪ್ರಾಪ್ತ ರಾಜ್ಯಸ್ಯ ರಾಮಸ್ಯ ರಾಕ್ಷಸಾನಾಂ ವಧೇ ಕೃತೆ ಆಜಗ್ಗುರ್ ಮುನಯ ಸರ್ವೇ ರಾಘವಂ ಪ್ರತಿನಂದಿತು. ಯಾಕೆ ಬಂದರು? ಎಲ್ಲ ಋಷಿಮುನಿಗಳು ಬಂದದ್ದಾಯ್ತಲ್ಲ, ಯಾಕೆ ಬಂದದ್ದು ಅಂತ ಹೇಳಿದರೆ, ರಾಮ ಅದ್ಭುತ ಆಗಿರುವಂಥ ಕೆಲಸ ಮಾಡಿದ್ದಾನಲ್ಲ. ಋಷಿ ಮುನಿಗಳ ವಂಶವನ್ನು ನಿರ್ವಂಶ ಮಾಡಬೇಕು ಅಂತ ಸಂಕಲ್ಪ ತೊಟ್ಟವರಂತೆ ಇದ್ದವ ರಾವಣ. ಅಂಥ ಜೀವನವನ್ನು ಮಾಡ್ತಾ ಇದ್ದವ. ಬದುಕು ಅನ್ನುವಂಥದ್ದು ದುಸ್ತರಾಗಿತ್ತು ಬ್ರಾಹ್ಮಣರದ್ದು ಮತ್ತು ಋಷಿಗಳದ್ದು. ಅಂಥ ಕಟು ರೀತಿಯ ಬದುಕನ್ನು ಬದುಕ್ತಾ ಇದ್ದಂತಹ ಮಂದಿಗಳಿಗೆ ಆ ಮಹಾದುರಳನ ಒಂದು ಸಂಹಾರ ಅನ್ನತಕ್ಕಂಥ ಕ್ರಿಯೆಯಿಂದ ಮತ್ತೊಮ್ಮೆ ಶ್ವಾಸ ಬಂದಂತಾಯಿತು, ಮತ್ತೊಮ್ಮೆ ಜೀವ ಬಂದಂತಾಯಿತು. ಈ ಬ್ರಾಹ್ಮಣ ಮಂಡಳಿಗಳೆಲ್ಲ ಒಟ್ಟು ಸೇರಿಕೊಂಡು ಬಂದು ರಾಮನಿಗೆ ಥ್ಯಾಂಕ್ಸ್ ಹೇಳಬೇಕಲ್ಲ, ಅಭಿನಂದನೆ ಹೇಳಬೇಕಲ್ಲ, ಅದಕ್ಕೋಸ್ಕರ ಎಲ್ಲರೂ ಕೂಡ ಬಂದ್ರಂತೆ. ಸಂಗತಿ ಇರ್ತದೆ ನೋಡಿ, ನಮ್ಮಲ್ಲಿ ಬ್ರಾಹ್ಮಣರು ಅಥವಾ ಯಾವುದೇ ಆಗಿರ್ಬೋದು, ಈಗಿನ ಕಾಲಕ್ಕಾಗುವಾಗ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಥ್ಯಾಂಕ್ಸ್ ಹೇಳೋದಿಲ್ಲ, ಕೆಟ್ಟ ಕೆಲಸ ಮಾಡಿದರೆ ನೀನು ಕೆಟ್ಟದ್ದು ಮಾಡಿದ್ದು ಅಂತ ಹೇಳೋದಿಲ್ಲ. ಇಂಥದ್ದೊಂದು ತಟಸ್ಥ ನೀತಿ, ನಮ್ಮದು ತಟಸ್ಥ ನೀತಿ ಇರ್ತದೆ. ಇಲ್ಲಿ ತೋರಿಸ್ತಾರೆ ನೋಡಿ, ಇಲ್ಲ ಒಳ್ಳೆ ಕೆಲಸ ಮಾಡಿದನಲ್ಲ, ರಾಮನನ್ನು ಹೋಗಿ ಅಭಿನಂದಿಸಬೇಕು. ಎಲ್ಲ ಬಂದದ್ದು ಮಹಾನ್ ಋಷಿಗಳು ಮಹರ್ಷಿಗಳು ಬಂದದ್ದಾಯಿತು. ಅವರಿಗೆ ಕೊಡ್ತಕ್ಕಂಥ ಮರ್ಯಾದೆಯನ್ನು ರಾಮಚಂದ್ರ ಕೊಟ್ಟ, ಅರ್ಘ್ಯ ಕೊಟ್ಟಾಯಿತು, ಪಾದ್ಯ ಕೊಟ್ಟಾಯಿತು, ಎಲ್ಲ ಕೊಟ್ಟಾಯಿತು. ಬಂದಂತಹ ಋಷಿಮುನಿಗಳೆಲ್ಲ ರಾಮನ ಪ್ರಶಂಸೆ ಮಾಡುತ್ತಾರಂತೆ. ಯಾರೂ ಮಾಡದ ಕೆಲಸ. 2 ಸಂಗತಿ ಇದೆ. ಒಂದು, ಆ ದಶಾನನ ಸಂಹಾರ, ರಾವಣನ ಸಂಹಾರ ಯಾರೂ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮಹಾಬಲಿಷ್ಠವ ನೋಡಿ. ಹೆಚ್ಚು ಕಡಿಮೆ ಉತ್ತರಕಾಂಡದ ಭಾಗವನ್ನು ನೋಡ್ತಾ ಹೋದರೆ ರಾಮನಿಗೊಂದು 4-5 ಮಂದಿಯ ಶಾಪವೇ ಇದೆ. 4-5 ಮಂದಿಯ ಶಾಪ. ಇಷ್ಟು ಮಂದಿ ಶಾಪ ಇದ್ದುಕೊಂಡು ಕೂಡ ಅಷ್ಟು ದೀರ್ಘ ಜೀವನ ನಡೆಸಿದ್ದಾನೆ, ಮತ್ತಷ್ಟು ಕೆಟ್ಟ ಜೀವನವನ್ನು ನಡೆಸಿದ್ದಾನೆ ಹೇಳಿದರೆ ನಿಜವಾಗಿ ಅವನ ತಾಕತ್ತಿ ಅಂಥದ್ದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ರಾವಣನ ಒಂದು ರೀತಿಯ ಅವನ ಲೋಕೋತ್ತರ ಪ್ರಯಾಣವನ್ನು, ವಿಜಯದ ಯಾತ್ರೆಯನ್ನು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ರಾವಣ ಸೋತದ್ದೇ ಇಲ್ಲ. 2 ಮಂದಿ ಮಾತ್ರ, 2 ಮಂದಿಯ ಮುಂದೆ ರಾವಣ ಸೋತದ್ದು. ಒಬ್ಬ ವಾಲಿ, ಮತ್ತೊಬ್ಬ ಕಾರ್ತವೀರ್ಯಾರ್ಜುನ. ಇವರಿಬ್ಬರನ್ನು ಬಿಟ್ಟರೆ ರಾವಣ ಮತ್ತು ಏನೇನು ಮರುತ್ತು
ಎಂಥ ಎಂಥ ಸಾಮರ್ಥ್ಯದವರು. ಮರುತ್ತನ ಯಜ್ಞವನ್ನು ಭಾಗವತ ಕೊಂಡಾಡ್ತದೆ, ಅಂಥ ಮರುತ್ತು ಅವನ ಯಜ್ಞ ಆದಮೇಲೆ ಇದೇ ಅಯೋಧ್ಯೆಯ ವಂಶದಲ್ಲಿ ಬಂದಿರತಕ್ಕಂತಹ ರಾಜಋಷಿಗಳು ಎಲ್ಲರನ್ನ ಲೋಕಪಾಲಕ ಇಂದ್ರ, ಲೋಕಪಾಲಕ ಯಮ, ಲೋಕಪಾಲಕ ವರುಣ, ಲೋಕಪಾಲಕ ಕುಬೇರ ಎಲ್ಲರನ್ನ ಸೋಲಿಸಿದ್ದಾನಲ್ಲ. ಅಂಥ ರಾವಣನನ್ನು ಈ ರಾಮ ಮತ್ತು ಏಳದಂತೆ ಮಲಗಿಸಿದ್ದಾನೆ ಅಂತಾದರೆ ರಾಮನ ಪ್ರಶಂಸೆ ಅನ್ನುವಂಥದ್ದು ಅದು ಮುಖ್ಯ. ಅಲ್ಲಿಗೆ ಹೋಗ್ಲಿಕ್ಕೆ ಮಾಡಿದಂತಹ ಸೇತು ನಿರ್ಮಾಣವೂ ಕೂಡ ಅದು ಆಶ್ಚರ್ಯಕರ ಘಟನೆ, ಅದು ಅತ್ಯಾಶ್ಚರ್ಯ. ಆ ಸೇತುವೆಯ ನಿರ್ಮಾಣಕ್ಕೆ ಮ್ಯಾನುವಲ್ ಪವರ್ ಅಂತ ಹೇಳ್ತೇವಲ್ಲ, ಮಾನುಷಿಕ ಶಕ್ತಿ, ಮನುಷ್ಯನ ಶಕ್ತಿ. ಯಾರಿದ್ರು ಮನುಷ್ಯರು? ಎಲ್ಲ ಪ್ರಾಣಿಗಳು. ಅದನ್ನು ಈ ಕಾರ್ಯಕ್ಕೋಸ್ಕರವಾಗಿ ಮಾರ್ಪಾಡು ಮಾಡ್ತಾ ರಾಮಚಂದ್ರ ಅಂಥ ಅದ್ಭುತ ಆಗಿರ್ತಕ್ಕಂಥ ಒಂದು ಸೇತುವೆಯ ನಿರ್ಮಾಣವನ್ನು ಮಾಡಿದ್ದಾನೆ. ಅದರಿಂದ ಸಾಗಿ ಮತ್ತೆ ಹೋಗಿ ಅಲ್ಲಿದ್ದಂತಹ ರಾವಣನ ಸಂಹಾರ ಮಾಡಿದ್ದಾನೆ. ಹೇಳಿದರೆ ಇದು ಪ್ರಶಂಸೆಗೆ ಅರ್ಹಾಗಿರ್ತಕ್ಕಂಥದ್ದು. ಎಲ್ಲ ಋಷಿಮುನಿಗಳು ಹೋಗ್ತಾರೆ, ಮತ್ತೆ ಇಂದ್ರಜಿತುವನ್ನು ಕೊಂದಿರತಕ್ಕಂತಹ ಮಹಾನುಭಾವ ನೀನು ಅಂತ ವಿಶೇಷವಾಗಿ ಪ್ರಶಂಸೆ ಮಾಡ್ತಾರೆ. ಪ್ರಶಂಸೆ ಮಾಡ್ತಾ ಇರುವಾಗ ಒಂದು ಸಂಗತಿಯನ್ನು ಹೇಳ್ತಾರೆ. ಹೇಳಿದರೆ ಈ ರಾವಣನನ್ನು ಸಂಹಾರ ಮಾಡಿದ್ದು ಹೌದು ಹೇಳಿದರು, ಮತ್ತು ಕುಂಭಕರ್ಣನ ಸಂಹಾರ ಮಾಡಿದ್ದು ಹೇಳಿದರು. ಆದರೆ ಹೇಳ್ತಾ ಇರುವಾಗ ಧ್ವನಿಯಲ್ಲಿ ಗಟ್ಟಿಯಲ್ಲಿದ್ದದ್ದು ಹೇಳಿದರೆ ಇಂದ್ರಜಿತನ ಸಂಹಾರ ಮಾಡಿದವ ರಾಮಚಂದ್ರ ಅಂತ. ಇಂದ್ರಜಿತನ, ಇದು ರಾಮನಿಗೆ ಆಶ್ಚರ್ಯ ಆಗ್ತದೆ. ರಾಮ ಕೇಳ್ತಾನೆ, ಅಲ್ಲ ಸ್ವಾಮಿ ಇದೇನಿದು? ರಾವಣನನ್ನು ನೀವು ಕೊಂದವ ಅಂತ ಮಾತು ಹೇಳಿದರೆ ಒಪ್ಪಬಹುದಿತ್ತು. ನೀವು ರಾವಣನನ್ನು ಕೊಂದವ ಅಂತ ಹೇಳುವುದಕ್ಕಿಂತ ರಾವಣಿಯನ್ನು ಕೊಂದವ ಅಂತ ನನ್ನನ್ನು ಪ್ರಶಂಸಾತ್ಮಕವಾಗಿ ಹೇಳ. ರಾವಣಿ ಹೇಳಿದರೆ ಇಂದ್ರಜಿತ್, ರಾವಣನ ಮಗ. ಇಂದ್ರಜಿತನನ್ನು ಕೊಂದವ ಅಂತ ನೀನು ಹೇಳ್ತಾ ಇದ್ದೀರಿ, ಅದೇನದು? ಅವನು ಕೇಳ್ತಾನಲ್ಲ, ಭಗವಂತ ಕುಂಭಕರ್ಣಂ ರಾವಣಂಚ ನಿಶಾಚರಂ ಅತಿಕ್ರಮ್ಯ ಮಹಾವೀರ್ಯವು ಕಿಂ ಪ್ರಶಂಸಂಥ ರಾವಣಿಂ. ಅತ್ಯಂತ ಭಯಂಕರ ಆಗಿರತಕ್ಕಂತಹ ರಾವಣ, ಕುಂಭಕರ್ಣ ಇವರ ಸಂಹಾರವನ್ನು ಅದಕ್ಕೆ ಹೆಚ್ಚು ಒತ್ತು ಕೊಡದೆ ರಾವಣನ ಮಗ ಆಗಿರತಕ್ಕಂತಹ ಅವನಿಗೆ ಇಂದ್ರಜಿತ್ತು ಅಂತ ಆ್ಯಕ್ಚುಲಿ ನೆಕ್ಸ್ಟ್ ಬಂದದ್ದು ಹೆಸರು. ಅವನಿಗೆ ಅವನ ಅಪ್ಪ ರಾವಣ ಇಟ್ಟ ಹೆಸರು ಮೇಘನಾದ ಅಂತ. ಭಯಂಕರ ಧ್ವನಿ ಬಂತಂತವ ಹುಟ್ಟುವಾಗ, ಆದ್ದರಿಂದ ಮೇಘನಾದ ಅಂತ. ಅಂಥ ಮೇಘನಾದನ ಸಂಹಾರವನ್ನು ಮಾಡಿದವ ಅಂತ ಯಾಕೆ ಪ್ರಶಂಸೆ ಮಾಡ್ತಾ ಇದ್ದೀರಿ? ಕೀದೃಶೋ ವೈ ಪ್ರಭಾವೋಸ್ಯ ಕಿಂಬಲಂ ಕಃ ಪರಾಕ್ರಮ ಕೇನವ ಕಾರಣೇ ನೈಷ ರಾವಣಾದತಿರಿಚ್ಯತೆ. ನೋಡಿ, ಇದು ಪ್ರಶ್ನೆ ಅದೇ ಅಲ್ವಾ? ರಾವಣನ ಈ ಪ್ರಶ್ನೆಗೆ ಮತ್ತೆ ಇಡೀ ಉತ್ತರ. ಪ್ರಶ್ನೆ ಏನು ಗೊತ್ತಾ? ಕೀದೃಶೋ ವೈ ಪ್ರಭಾವೋಸ್ಯ. ಇಂದ್ರಜಿತನ ಪರಾಕ್ರಮ ಹೇಳ್ರಿ, ನಮಗೆ ಬರೀ ಹೋದದ್ದು, ಯುದ್ಧ ಮಾಡಿದ್ದು, ಬಂದದ್ದು, ಅಲ್ಲೇನೇನೋ ಒಂದೊಂದು ಹಂತದಲ್ಲಿ ಒಂದೊಂದು ಮುಖದಲ್ಲಿ ಒಬ್ಬರೊಬ್ಬರ ಕಲಾಪಗಳೆಲ್ಲ ನಡೀತಾ ಇತ್ತಲ್ಲ, ಆದ್ದರಿಂದ ನಮಗೆ ಅದು ಪೂರ್ತಿ ಅಂದಾಜಾಗಲಿಲ್ಲ ಅಂತ ಅರ್ಥ ಬರುವ ಹಾಗೆ. ರಾಮ ಸರ್ವಜ್ಞ, ಅವ ಸರ್ವತ್ರ ವ್ಯಾಪ್ತ, ಅವನಿಗೆ ಅರಿವಾಗದ ಸಂಗತಿ ಅನ್ನುವಂಥದ್ದೇ ಒಂದಿಲ್ಲ. ಆದರೂ ಮನುಷ್ಯ ಪ್ರಶ್ನೆ ಮಾಡುವ ಹಾಗೆ. ಕೀದೃಶೋ ವೈ ಪ್ರಭಾವೋಸ್ಯ, ಅವನ ಪ್ರಭಾವ ಎಂಥದು? ಕಿಂಬಲಂ, ಅವನ ಬಲ ಏನು? ಬಲ ಮೂರಲ್ವ? ಮನೋಬಲ, ಆತ್ಮಬಲ, ದೇಹಬಲ. ಇದರಲ್ಲಿ ಒಂದಕ್ಕೊಂದು ತಾಳೆಯಾಗಲಿಲ್ಲ ಅಂತ ಹೇಳಿದರೆ ಇದ್ದ ಬಲಕ್ಕೆ ಪ್ರಯೋಜನೆಯೇ ಇಲ್ಲ ಅಲ್ವಾ? ಆದ್ದರಿಂದ ಅವನ ಬಲ ಎಂಥದ್ದು? ಮತ್ತು ಕಿಂ ಪರಾಕ್ರಮ, ಬಲ ಇರ್ತದೆ ಮೂರು, ಆದರೆ ಸೆಟೆದು ಎದ್ದು ನಿಲ್ಲತಕ್ಕಂತಹ ಸಾಮರ್ಥ್ಯ ಇಲ್ಲ ಹೇಳಿದರೆ ಬಂತೇನು ಪ್ರಯೋಜನ? ಅದರಿಂದ ಪರಾಕ್ರಮ ಏನವನದ್ದು? ಮತ್ತು ಕೇನವ ಕಾರಣೇನ ಈಶಾ ರಾವಣಾದತಿರಿಚ್ಯತೆ. ಯಾವ ಕಾರಣದಿಂದ ಯಾವ ಇಂದ್ರಜಿತ್ ಇದ್ದಾನೆ ರಾವಣನಿಗಿಂತ ಅತ್ಯಂತ ಶ್ರೇಷ್ಠ ಅನ್ನತಕ್ಕಂಥ ಹೆಸರನ್ನು ಪಡ್ಕೊಂಡ. ಒಂದು ಕಾರಣ ಹೇಳ್ತಾರೆ, ಮುಂದಕ್ಕೆ ಬರ್ತದದು. ಅವು ಯಜ್ಞ ಮಾಡುತ್ತಾ ಇದ್ದ ಭಯಂಕರ ಆಗಿರ್ತಕ್ಕಂಥ ಯಜ್ಞ, ರುದ್ರನಿಗೆ ಸಂಬಂಧಪಟ್ಟ ಒಂದು ಯಜ್ಞ. ಅದನ್ನು ಮಾಡಿ ಬಹಳ ದೊಡ್ಡ ಬಲವನ್ನು ಪಡ್ಕೊಂಡಿದ್ದವ ಅಂತ. ಆದರೆ ರಾವಣ ಇಲ್ಲ ಹೇಳುವಾಗ ಬಂತಷ್ಟೇ ವಿಷಯ ಅಂತ ಬಿಟ್ಟರೆ, ಪರಾಕ್ರಮದ ತುಲ್ಯವನ್ನು ವಿವೇಚನೆ ಮಾಡುವಾಗ ಬಲಿಷ್ಠ ರಾವಣನೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕೆ ಹೇಳಿದರೆ ಅಲ್ಲಿಂದ ಅವನಿಗೆ ಶಾಪ ಪ್ರಾಪ್ತ ಆದದ್ದು. ಜಯ ವಿಜಯರಾಗಿದ್ದಾಗ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ ಮತ್ತು ಕುಂಭಕರ್ಣ, ಇನ್ನು ಮುಂದಕ್ಕೆ ಬರಲಿಕ್ಕೆ ಇರತಕ್ಕಂತಹ ಶಿಶುಪಾಲ ಮತ್ತು ದಂತವಕ್ತ್ರ ಅಂತ. ಅದರಿಂದ ಬಲದ ಪರಾಕ್ರಮಕ್ಕೆ ನೋಡುವಾಗ ಹಾಗೆ. ಆದರೆ ಇವರು ಹೇಳ್ತಾ ಇದ್ದಾರೆ ರಾವಣಿಯನ್ನು ಕೊಂದವ ಅಂತ. ಆದ್ದರಿಂದ ರಾಮನ ಪ್ರಶ್ನೆ, ಅವನಿಗೆ ಅಂಥ ಬಲ ಏನು ಅಂತ ಕೇಳುವಾಗ ಮತ್ತೆ ಋಷಿಮುನಿಗಳು ಪ್ರಾರಂಭ ಮಾಡುತ್ತಾರೆ. ರಾವಣನ ಕುಲಗೋತ್ರ ಎಲ್ಲೂ ಬರಲಿಲ್ಲ ನೋಡಿ. ರಾಮಾಯಣದಲ್ಲಿ
ಇಷ್ಟರವರೆಗೆ ಅಲ್ಲಲ್ಲಿ ಸೂಚ್ಯವಾಗಿ ಚೂಚೂರು ಯಾರ ಮಗ ಅನ್ನುವಂಥದ್ದು, ತಾಯಿ ಯಾರು ಅನ್ನುವಂಥದ್ದು ಸೂಚ್ಯವಾಗಿ ಚೂಚೂರು ಬಂದದ್ದು ಬಿಟ್ಟರೆ ಫ್ರಾಮ್ ಅಡ್ರೆಸ್ ಪೂರ್ತಿಯಾಗಿ ಎಲ್ಲೂ ಬರಲಿಲ್ಲ. ಈಗ ಪ್ರಾರಂಭ ಮಾಡುತ್ತಾರೆ. ಯಾರು ರಾವಣ, ಅವನ ಕುಲ ಏನು ಅನ್ನುವಂತಹ ಪ್ರಸ್ತಾವನೆ ಮುನಿಗಳಿಂದ ಪ್ರಾರಂಭ ಆಗ್ತದೆ. ಅಪ್ಪ, ಬ್ರಹ್ಮದೇವರ ಮಗ ಪುಲಸ್ತ್ಯ. ಈ ಪುಲಸ್ತ್ಯ ಮೇರು ಪರ್ವತದಲ್ಲಿ ಇದ್ದುಕೊಂಡು ಒಂದು ದೀರ್ಘ ಆಗಿರತಕ್ಕಂಥ ತಪಸ್ಸನ್ನು ಮಾಡುತ್ತಾನೆ. ತಪಸ್ಸನ್ನು ಮಾಡುವಾಗ ಏನಾಗ್ತದೆ ಗೊತ್ತಾ, ಈ ಅಪ್ಸರ ಸ್ತ್ರೀಯರೆಲ್ಲ ಇರ್ತಾರಲ್ಲ, ಗಂಧರ್ವಿಯರು ಅಥವಾ ಅಪ್ಸರ ಸ್ತ್ರೀಯರು, ಇವರೆಲ್ಲ ಬರೋದಂತೆ. ಅವು ರಮ್ಯ ಪ್ರದೇಶ, ಯಾರ ಸುದ್ದಿಯೂ ಬೇಡ ಅಂತ ಈ ಮುನಿಗಳು ಹೋಗಿ ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದರೆ ಇವರು ಹೋಗೋದು ಅಲ್ಲಿ ಹೋಗಿ ಕುಣಿಯೋದು, ನೃತ್ಯ ಮಾಡೋದು, ಇವರ ಕಾಲ್ಗೆಜ್ಜೆಯ ಧ್ವನಿ ಬರೋದು, ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಂತಹ ಮಂದಿಗಳಿಗೆ ಭಂಗ ಆಗೋದು. ಇದು ಹಿಂಗಾಗ್ತಾ ಇತ್ತಿದು. ಒಂದು ದಿವಸ ನೋಡಿದ್ರು ಪುಲಸ್ತ್ಯರು, 2 ದಿವಸ ಕಂಡದ್ದಾಯಿತು. ಇದು ಮುಗಿಯೋದಿಲ್ಲ ಈ ಹೆಣ್ಮಕ್ಕಳದ್ದು. ದಿನದಿಂದ ದಿನಕ್ಕೆ ಜನ ಜಾಸ್ತಿ ಆಗ್ತದೆ ಅಂತ ಹೇಳುವ ಹಾಗೆ ಇದು ಜಾಸ್ತಿ ಆಗ್ತಾ ಉಂಟು. ಹೀಗಿದ್ದಾಗ ಬೇಸತ್ತಂತಹ ಪುಲಸ್ತ್ಯರು ಒಂದು ರೀತಿಯ ಉದ್ಘೋಷಣೆಯನ್ನು ಮಾಡಿಬಿಟ್ರಂತೆ. ಉದ್ಘೋಷಣೆ ಏನು ಗೊತ್ತಾ, ಯೋಮೇ ದರ್ಶನ ಮಾಗಚ್ಚೇತ್ ಸಾ ಗರ್ಭಂ ಧಾರಯಿಷ್ಯಸಿ ಅಂತ. ನಾಳೆಯಿಂದ ಒಂದು ಪಕ್ಷ ನಾನು ತಪಸ್ಸು ಮಾಡ್ತಾ ಇರುವಾಗ ನನ್ನನ್ನು ಯಾವುದಾದ್ರೂ ಒಬ್ಬ ಹೆಣ್ಣು ಮಗಳು ಕಂಡದ್ದು ಹೋದಾದರೆ ಇಮಿಡಿಯೇಟ್ ಆಗಿ ಗರ್ಭಧಾರಣೆ ಮಾಡ್ತಾಳೆ ಅವಳು ಅಂತ ಗಟ್ಟಿಯಾಗಿ ಉದ್ಘೋಷಣೆ ಮಾಡಿ ಗರ್ಭಧಾರಣೆ ಮಾಡ್ತಾಳೆ. ನನ್ನ ತೇಜಸ್ಸನ್ನು ಹೊಟ್ಟೆಗೆಲ್ಲ ಹಿಡ್ಕೊಳ್ಬೇಕಾಗ್ತದೆ. ಯಾವ ಹೆಣ್ಮಕ್ಳಿಗೆ ಧೈರ್ಯ ಉಂಟು ಎದುರು ಬರಲಿಕ್ಕೆ? ಇದು ವಿಷಯ ಹೆಣ್ಮಕ್ಳಿಗೆಲ್ಲ ಗೊತ್ತಾಯಿತು. ಗೊತ್ತಾದರೆ ಮರು ದಿವಸದಿಂದ ಯಾರೂ ಬರಲಿಲ್ಲ. ಸ್ಟಾಪ್ ಆಯಿತು, ಪ್ರೋಗ್ರಾಮೇ ಸ್ಟಾಪ್ ಆಯಿತು, ಇವರದನ್ನು ಕುಣಿಯುವುದೆಲ್ಲ ಸ್ಟಾಪ್ ಆಯಿತು. ಆದರೆ ಈ ತೃಣಬಿಂದು ಅನ್ನತಕ್ಕಂಥ ಒಬ್ಬ ರಾಜ, ಅವನ ಮಗಳಿಗೆ ಈ ವಿಷಯ ಗೊತ್ತಿರಲಿಲ್ಲ ನೋಡಿ. ಪ್ರಾಯ ಉದ್ಘೋಷಣೆ ಮಾಡಿದ ದಿವಸ ಅವಳು ಬಂದಿರಲಿಲ್ಲ, ಪ್ರಾಕಿ ದಿವಸ ಅವಳು ಬರ್ತಾ ಇದ್ಳು, ಆ ದಿವಸ ಅವಳು ಬರಲಿಲ್ಲ, ಅವಳಿಗೆ ವಿಷಯ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ವೇದ ಮಂತ್ರವನ್ನು ಹೇಳ್ತಾ ಇದ್ದಂತಹ ಪುಲಸ್ತ್ಯರನ್ನು, ಆ ಮಂತ್ರದಿಂದ ತಪಸ್ಸಾಚರಣೆ ಮಾಡ್ತಾ ಇದ್ದಂತಹ ಪುಲಸ್ತ್ಯರನ್ನು ಈ ಹೆಣ್ಣುಮಗಳು ಕಾಣ್ತಾಳೆ. ಇಮಿಡಿಯೇಟಾಗಿ ಶರೀರ ಬಿಳಿಚಿಕೊಳ್ತದೆ, ಏನೇನೋ ಬದಲಾವಣೆಗಳು ಶರೀರದಲ್ಲಿ ಉಂಟಾಗ್ತದೆ. ಒಬ್ಬ ಹೆಣ್ಣುಮಗಳು ಗರ್ಭವನ್ನು ಧರಿಸಿದಾಗ ಯಾವ ಬದಲಾವಣೆಗಳು ಸಹಜವಾಗಿ ಆಗ್ತದೆ ಅಂಥದ್ದೆಲ್ಲ ಬದಲಾವಣೆಯನ್ನು ಕಾಣ್ತಾಳೆ. ಇದೇನಿದು ಅನ್ನತಕ್ಕಂತಹ ಮನದ ಪ್ರಶ್ನೆಗೆ ತಂದೆಯಲ್ಲಿ ಕೇಳ್ತಾಳೆ, ಅಪ್ಪ ಏನಾಗಿದೆ ಅಂತ ಗೊತ್ತಿಲ್ಲ, ಹಿಂಗೆಲ್ಲ ಆಗ್ತಾಗಿದೆ ಅಂತ. ತೃಣಬಿಂದು ಆಲೋಚನೆ ಮಾಡ್ತಾನೆ, ಇದು ಇಂಥ ಕಾರಣದಿಂದ ನನ್ನ ಮಗಳಿಗೆ ಇಂಥ ಅವಸ್ಥೆ ಆದದ್ದು. ಆದರೆ ಈ ಅವಸ್ಥೆಯನ್ನು ಎಲ್ಲಿಗೆ ಬಿಡಲಿಕ್ಕಿಲ್ಲ, ಇದಕ್ಕೊಂದು ವ್ಯವಸ್ಥೆ ಆಗಬೇಕೀಗ. ಏನು ವ್ಯವಸ್ಥೆ? ಯಾರಿಂದ ಈ ಸಮಸ್ಯೆ ಬಂದಿದೆ ಅವನಿಗೆ ಶರಣಾಗೋದು ಬಿಟ್ಟು ಮತ್ತೊಂದಿಲ್ಲ. ಅದರಿಂದ ತೃಣಬಿಂದು ರಾಜ ಏನು ಮಾಡ್ತಾನೆ ಹೇಳಿದರೆ, ಗರ್ಭವತಿಯಾದಂತಹ ತನ್ನ ಮಗಳನ್ನು ಕರ್ಕೊಂಡು ಬಂದು ಸೀದಾ ಪುಲಸ್ತ್ಯರ ಹತ್ರ ಅವಳನ್ನು ತೋರಿಸ್ತಾ ಅವನೊಂದು ಪ್ರಾರ್ಥನೆಯನ್ನು ಮಾಡ್ತಾನಂತೆ. ಭಗವಾನ್ ಸ್ತನಯಾಂ ಮೇತ್ವಾಂ ಗುಣೈ ಸ್ವೈರೇವ ಭೂಷಿತಾಂ ಭಿಕ್ಷಾಂ ಪ್ರತಿಗ್ರಹಾಣಿ ಮಾಂ ಮಹರ್ಷೇ ಸ್ವಯಮುದ್ಯತಾಂ. ಸ್ವಾಮಿ, ಬಹಳ ಜೋಪಾನವಾಗಿ ಕಾಯ್ದ ಈ ನನ್ನ ಹೆಣ್ಮಗಳನ್ನು, ಗುಣಗಳಿಂದ ಭರಿತಳಾದಂತಹ ಈ ಹೆಣ್ಮಗಳನ್ನು ಬ್ರಾಹ್ಮಣ ಒಂದು ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡುವಂತೆ ತಾವು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾನೆ. ಮತ್ತು ಈಕೆಯನ್ನು ಕೈ ಹಿಡಿಬೇಕು ಸ್ವಾಮಿ, ಈಕೆ ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಸರಿ ಆಯ್ತಲ್ಲ. ಈ ತೃಣಬಿಂದುವಿನ ಪ್ರಾರ್ಥನೆಯನ್ನು ಆಲಿಸಿದಂತಹ ಪುಲಸ್ತ್ಯರು ತಥಾಸ್ತು ಅಂತ ಹೇಳಿದ್ದಾಯಿತು. ಆಕೆಯನ್ನು ಮದುವೆ ಮಾಡಿಕೊಂಡದ್ದಾಯಿತು, ಪಾಣಿಗ್ರಹಣ ಮಾಡಿಕೊಂಡದ್ದಾಯಿತು. ಹೀಗೆ ವೇದವನ್ನು ಕೇಳ್ತಾ ಇದ್ದದ್ರಿಂದ, ಗರ್ಭವನ್ನು ಧರಿಸಿದ್ರಿಂದ ಆ ಗರ್ಭದಲ್ಲಿರುವಂತಹ ಶಿಶುವಿಗೆ ಒಂದು ಹೆಸರನ್ನು ಕೊಟ್ಟರಂತೆ. ಅದು ಒಂದು ಎಷ್ಟು ಚಂದ ಅಂತ ಹೇಳಿದರೆ, ನಮ್ಮ ಪುರಾಣದಲ್ಲಾಗಿರ್ಬೋದು, ನಮ್ಮ ಇತಿಹಾಸದಲ್ಲಾಗಿರ್ಬೋದು ಮುಂದಕ್ಕೆ ಬರ್ತದೆ. ಒಬ್ಬಳು ಸರಮ ಅಂತ ಒಬ್ಬ ಹೆಣ್ಮಗಳದ್ದು ಹೆಸರು, ಅವಳಿಗೆ ಸರಮ ಅಂತ ಹೆಸರು ಯಾಕೆ ಬಂತು ಅಂತ ಒಂದು ಚಿಕ್ಕ ಕತೆ ಹೇಳ್ತಾರೆ. ಯಾವ ಸಂಗತಿಯನ್ನು ಕೂಡ ಹೀಗೆ ಒಂದು ಕಲ್ಲು ಬಿಸಾಡೋದು ಅಂತ ಹೇಳ್ತೇವಲ್ಲ ನಾವು, ಹೊಡೆದ್ರೆ ಹೊಡಿಲಪ್ಪ, ಇದ್ರೆ ಇರಲಿ, ಎಂಥದೂ ಹೇಳೋದಿಲ್ಲ. ಎಲ್ಲವೂ ಕೂಡ ಒಂದೊಂದು ಹಿನ್ನೆಲೆಯಲ್ಲಿ ಆದದ್ದು, ಆ ಹಿನ್ನೆಲೆ ಇಂಥದ್ದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ಇಡ್ತಾರೆ ನೋಡಿ.
ವೇದವನ್ನು ಕೇಳ್ತಾ ಶ್ರವಣವನ್ನು ಮಾಡ್ತಾ ಮಾಡ್ತಾ ಆ ಮಗು ಹುಟ್ಟಿದ್ರಿಂದ ಆ ಮಗುವಿಗೊಂದು ಹೆಸರನ್ನು ಕೊಟ್ಟರಂತೆ. ಏನು ಹೇಳಿದರೆ ವಿಶ್ರವಸ್ ಅಥವಾ ವಿಶ್ರವಣ ಅನ್ನತಕ್ಕಂಥ ಹೆಸರನ್ನು ಕೊಟ್ಟರು. ಒಳ್ಳೆ ಹುಡುಗನಾಗಿದ್ದ, ವೇದವನ್ನು ಕೇಳ್ತಾ ಕೇಳ್ತಾ ಗರ್ಭವನ್ನು ಧರಿಸಿದ್ರಿಂದ ವೇದದ ಪ್ರಭಾವ ಆಗಲೇಬೇಕಲ್ಲ. ಆದ್ದರಿಂದ ಸಭ್ಯನಾಗಿದ್ದ, ಧಾರ್ಮಿಕನಾಗಿದ್ದ. ಅವನ ಜನನ ಆಗ್ತದೆ, ಅವನು ಬೆಳಿತಾನೆ, ದೊಡ್ಡವನಾಗ್ತಾನೆ. ದೊಡ್ಡವನಾದ್ಮೇಲೆ ಅವನಿಗೆ ಮತ್ತೆ ಮದುವೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಆಯಿತು. ಭರದ್ವಾಜರ ಮಗಳೊಂದಿಗೆ ವಿಶ್ರವಸ್ ಅಥವಾ ವಿಶ್ರವಣನ ಮದುವೆಯಾಗ್ತದೆ. ಹೀಗೆ ಋಷಿಗಳು ಅವನಿಗೆ ಮದುವೆಯಾಗಿ ಆ ಭರದ್ವಾಜರ ಮಗಳು ಅವಳು ಕೂಡ ಗರ್ಭವತಿಯಾಗ್ತಾಳೆ. ಅವಳು ಕೂಡ ಒಂದು ಮಗುವನ್ನು ಜನ್ಮ ನೀಡ್ತಾಳೆ, ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಜನ್ಮ ನೀಡಿದ ಮಗುವಿಗೆ ಒಂದು ಹೆಸರನ್ನು ಕೊಟ್ಟರಂತೆ. ಅದು ಅದ್ಭುತ ನೋಡಿ. ಮತ್ತು ಪುನಃ ಅದೇ ಕಾರಣ, ಯಸ್ಮಾತ್ ವಿಶ್ರವಸೋ ಅಪತ್ಯಂ ಸಾದೃಶ್ಯಾದ ವಿಶ್ರವಸಾಗಿವ ಅಥವಾ ವಿಶ್ರವಾಗಿವ ತಸ್ಮಾತ್ ವೈಶ್ರವಣೋ ನಾಮ ಭವಿಷ್ಯತ್ಯೇಷ ವಿಶ್ರುತಃ. ಯಾರ ಮಗ ಇವ? ವಿಶ್ರವನ ಮಗ. ವೇದವನ್ನು ಕೇಳಿ ಕೇಳಿ ಮತ್ತೆ ಜನ್ಮಕ್ಕೆ ಕಾರಣನಾದಂತಹ ವಿಶ್ರವನ ಮಗ. ಇವನ ಮಗ ಮತ್ತು ಪುನಃ ವೇದವನ್ನು ಕೇಳಿದ್ದಾನೆ, ಮತ್ತು ಪುನಃ ವೇದಾಧ್ಯಯನವನ್ನು ಮಾಡಿದ್ದಾನೆ, ಮತ್ತು ಪುನಃ ಅನನ್ಯವಾಗಿ ವೇದ ಧರ್ಮದಲ್ಲಿ ವೇದ ಮಾರ್ಗದಲ್ಲಿ ಸಾಗ್ತಾ ಇದ್ದಾನೆ. ಆದ್ದರಿಂದ ಇವನಿಗೆ ಹೆಸರೇನು ಗೊತ್ತಾ? ವೈಶ್ರವಣ ಅಂತ ಹೆಸರು. ಕುಬೇರಾಯ ವೈಶ್ರವಣಾಯ ಮಹಾರಾಜಾಯತೆ ನಮಃ. ವೇದಮಂತ್ರ. ವೈಶ್ರವಣ ಅಂತ ಹೇಳಿದರೆ ಕುಬೇರ, ಅವನಿಗೆ ನಿಜವಾಗಿ ಹೆಸರದು, ಅವನದ್ದಾಯಿತು. ಈ ವೈಶ್ರವಣ ಅಥವಾ ಕುಬೇರ ಇವ ಬೆಳಿತಾನೆ, ದೊಡ್ಡವನಾಗ್ತಾನೆ. ದೊಡ್ಡವನಾದ ಮೇಲೆ ಬಹಳ ದೀರ್ಘ ಆಗಿರತಕ್ಕಂಥ ತಪಸ್ಸನ್ನು ಮಾಡುತ್ತಾನೆ. ಬಹಳ ದೀರ್ಘ ಆಗಿರತಕ್ಕಂತಹ ಕಠಿಣ ತಪಸ್ಸನ್ನು 1000 ವರ್ಷಗಳ ಕಾಲ ಅನ್ನ ನೀರು ಎಲ್ಲವನ್ನ ಬಿಟ್ಟು ಏಕವೃತ ಅಂತ ತಪಸ್ಸನ್ನು ಅದ್ವಿತೀಯವಾಗಿ ಮಾಡಿದ. ಮತ್ತು ಅಷ್ಟೇ ಕಾಲದ ತಪಸ್ಸನ್ನು ಆಹಾರವನ್ನು ಬಿಟ್ಟು ಮಾಡ್ತಾನೆ. ಫಸ್ಟು ಕೈಯನ್ನು ಮೇಲೆ ಇಟ್ಕೊಂಡು ಮಾಡಿದ್ದು, ಮತ್ತು ಅನ್ನಾಹಾರವನ್ನು ಬಿಟ್ಟು 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನಂತೆ. ತಪಸ್ಸನ್ನು ಮಾಡಿ ಆದಮೇಲೆ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಏನು ಬರಬೇಕು ಅಂತ ಕೇಳ್ತಾರೆ. ಆವಾಗ ಪರಿತುಷ್ಟೋಸ್ಮಿ ತೇ ವತ್ಸ ಕರ್ಮಣಾನೇನ ಸುವೃತ ವರಂ ವೃಣೀಶ್ವ ಭದ್ರಂತೆ ವರಾರ್ಹಸ್ತಂ ಮಹಾಮತೆ ಅಂತ ಹೇಳಿ ಬ್ರಹ್ಮದೇವರು ಕೇಳ್ತಾರೆ. ನೀನು ನನ್ನನ್ನು ನೀನು ಗೆದ್ದು ಬಿಟ್ಟಿ ಅಂತ, ನನ್ನ ಮನಸ್ಸನ್ನು ಗೆದ್ದು ಬಿಟ್ಟು. ಹೆಂಗೆದ್ದಿ? ಹೇಗೆ ಹೇಳಿದರೆ ತಪಸ್ಸಿನಿಂದ ಅಂತ. ನೋಡಿ, ಇಂದ್ರನಿಗೆ ಲೋಕಪಾಲಕತ್ವ ಪ್ರಾಪ್ತ ಆದದ್ದು, ಯಮನಿಗೆ ಲೋಕಪಾಲಕತ್ವ ಪ್ರಾಪ್ತ ಆದದ್ದು, ವರುಣನಿಗೆ ಲೋಕಪಾಲಕತ್ವ ಪ್ರಾಪ್ತ ಆದದ್ದು, ಕುಬೇರನಿಗೆ ಲೋಕಪಾಲಕತ್ವ ಪ್ರಾಪ್ತ ಆದದ್ದು, ಎಲ್ಲ ದೇವತೆಗಳಿಗೆ ಆಯಾಯ ದೇವತ್ವ ಅನ್ನುವಂಥದ್ದು ಪ್ರಾಪ್ತ ಆದದ್ದು ಸುಮ್ಮನೆ ಅಲ್ಲ. ಹಿಂಗೆ ಒಂದು 4-5 ಮಂದಿ ಇದ್ದಾರೆ, ಒಂದು ಟೀಮ್ ಮಾಡೋದು. ನಮ್ಮಲ್ಲೊಂದು ಬ್ರಹ್ಮಕಲಶ ಅಂತ ಹೇಳಿ ಆದ ಕೂಡಲೇ ಸಮಿತಿ ರಚನೆ ಮಾಡ್ತೇವಲ್ಲ, ನೀವು ಊಟ ಉಪಚಾರ, ನೀವು ಆಟ, ನೀವು ನೋಟ, ಎಂತೆಂಥದ್ದು ಎಲ್ಲ ಮಾಡ್ತೇವಲ್ಲ, ಹಾಗೆ ಮಾಡಿದ್ದೇ ಅಲ್ಲ. ಅವರಿಗೆ ಅಂಥ ದೊಡ್ಡ ದೊಡ್ಡ ಸ್ಥಾನ ಪೋಸ್ಟ್ ಎಲ್ಲ ಬಂದದ್ದು ಹೇಗೆ ಅಂತ ಹೇಳಿದರೆ, ಅಂಥ ಕಠಿಣ ತಪಸ್ಸನ್ನು ಮಾಡಿ ಅವನ ಜೀವಯೋಗ್ಯತೆಯನ್ನು, ಅವನ ಅಂತರಂಗವನ್ನು ಅದನ್ನು ಪೂರ್ತಿಯಾಗಿ ಕಂಡಂತಹ ಮಹಾ ತಪಸ್ವಿಯಾಗಿರತಕ್ಕಂಥ ಬ್ರಹ್ಮದೇವರು ಮತ್ತವರ ಕೊಡುವಂಥದ್ದು. ಸುಮ್ಮನೆ ಯಾರಿಗೂ ಆ ಸ್ಥಾನ ಸಿಗಲಿಲ್ಲ. ಆದ್ದರಿಂದಲೇ ಬ್ರಹ್ಮದೇವರು ನಾನು ವರವನ್ನು ಕೇಳಲಿಕ್ಕೆ ತಯಾರಿದ್ದೇನೆಪ್ಪ, ಕೊಡಲಿಕ್ಕೆ ತಯಾರಿದ್ದೇನೆ, ಏನು ವರ ಬೇಕು ಆ ವರವನ್ನು ನೀನು ಕೇಳು ಅಂತ ಕೇಳುವಾಗ ಕುಬೇರ ಕೇಳಿದ ವರ ಏನು ಗೊತ್ತಾ? ಅವ ಕೇಳ್ತಾನೆ, ಭಗವನ್ ಲೋಕಪಾಲತ್ವಂ ಇಚ್ಛೇಯಂ ಲೋಕರಕ್ಷಣಂ ಅಂತ. ಸ್ವಾಮಿ, ನೀವೇನಾದರೂ ಕೊಡ್ತೇನೆ ಅನ್ನುವಂಥದ್ದು ಹೌದಾದರೆ, ಕೊಡಬೇಕು ಅಂತ ಮನಸ್ಸು ಮಾಡಿದ್ದು ಹೌದಾದರೆ, ನಂಗೆ ಲೋಕಪಾಲಕತ್ವದ ವರ ಕೊಡಿ ಅಂತ. ಅಲ್ಲಿವರೆಗೆ ಏನಾಗಿತ್ತು ಗೊತ್ತಾ? ಪೂರ್ವಕ್ಕಿಂದ್ರ ಇದ್ದ, ದಕ್ಷಿಣಕ್ಕೆ ಯಮ ಇದ್ದ, ಪಶ್ಚಿಮಕ್ಕೆ ವರುಣ ಇದ್ದ, ಉತ್ತರದ್ದೊಂದು ಪೋಸ್ಟ್ ಖಾಲಿ ಇತ್ತು. ಅಲ್ಲಿವರೆಗೆ ಪ್ರಾಯ ಇದನ್ನು ಗೊತ್ತಿತ್ತೋ ಏನೋ ತಪಸ್ಸು ಮಾಡುವಾಗ, ಈ ಸಂಕಲ್ಪ ಇತ್ತೋ ಏನೋ ಕುಬೇರನಿಗೆ. ಆದರೆ ನಾವು ಏನು ಕೇಳ್ತಾನೆ, ಒಂದು ಪೋಸ್ಟ್ ಖಾಲಿ ಇದೆಯಲ್ಲ, ಮತ್ತು ಅದು ಬಹಳ ದೊಡ್ಡದದು, ಧನಪತಿ, ಭಾರೀ ಹಣ ಸಿಗುವಂಥದ್ದು. ಆದ್ದರಿಂದ ಅವ ಹೇಳ್ತಾನೆ, ಇಚ್ಛೇಯಂ ಲೋಕರಕ್ಷಣಂ. ನನಗೆ ಮತ್ತೆ ಆ ಸ್ಥಾನ ಯಾಕೆ ಬೇಕು ಅಂತ ಕೇಳಿದರೆ, ಎಲ್ಲರೂ ಬರಬೇಕು ತಿಂಗಳು ನನ್ನ ಹತ್ರ ಹಣಕ್ಕೋಸ್ಕರ, ಅದು ಉದ್ದೇಶವೇ ಅಲ್ಲ. ಕುಬೇರ ಕೇಳ್ತಾನೆ, ಅವ ಏನು ಕೇಳ್ತಾನೆ ಹೇಳಿದರೆ, ಲೋಕರಕ್ಷಣೆಗೋಸ್ಕರವಾಗಿ.
ಲೋಕದ ರಕ್ಷೆ ಮಾಡಬೇಕು ಅನ್ನುವಂತಹ ಆ ಮಿಡಿತ, ಆ ತುಡಿತ ನನ್ನಲ್ಲಿದೆ. ಅದರಿಂದ ಲೋಕರಕ್ಷೆ ಆ ಜವಾಬ್ದಾರಿಯ ಪಾಲಿನ ಪಟ್ಟಿಯಲ್ಲ ನನಗೂ ಕೂಡ ಒಂದು ಪಾಲನ್ನು ಕೊಡ್ರಿ ಅಂತ ಇಂಥ ಪ್ರಾರ್ಥನೆಯನ್ನು, ಇಂಥ ವರದ ಮುಖಾಂತರವಾಗಿ ಕುಬೇರ ಕೇಳ್ತಾನೆ. ಸ್ವಾರಸ್ಯ ಏನು ಗೊತ್ತಾ, ನಾವೀಗ ಅವನನ್ನು ಕರೆಯೋದು ಕುಬೇರ ಅಂತ, ನಿಜವಾಗಿ ಕುಬೇರ ಅಂತ. ಕುಬೇರ ಉಂಟಲ್ಲ, ಅದು ಈ ಕುಚೇಲ ಅಂತ ಉಂಟಲ್ಲ, ನಿಜವಾಗಿ ಅವನ ಹೆಸರೇನು? ಸುಧಾಮ. ಕುಚೇಲ ಅಂತ ಯಾರು ಇಟ್ಟದ್ದು ಹೆಸರು? ಸೊಸೈಟಿ ಇಟ್ಟದ್ದು, ಅವನಿಗೆ ಸಮಾಜ ಇಟ್ಟದ್ದು. ಕೆಟ್ಟ ಬಟ್ಟೆಯವ ಅಂತ ಯಾವುದಾದ್ರೂ ಅಪ್ಪ ಹಿಂಗೆ ಹೆಸರಿಡ್ತಾನೆ, ಅಮ್ಮ ಹೆಸರು ಕೆಟ್ಟ ಬಟ್ಟೆಯ ನನ್ನ ಮಗು ಅಂತ. ಯಾರಾದರೂ ಮೂರನೇ ಮಂದಿ ಕೆಟ್ಟ ಬಟ್ಟೆಯನ್ನು ತುಟ್ಕೊಂಡ ಮಗು ಅಂತ ಹೇಳಿದ್ರು ಜಗಳ ಮಾಡ್ತಾರೆ ತಾಯಂದರು, ಏನು ಹೇಳ್ತೀರ್ರಿ ಅಂತ. ಹಾಗಿದ್ರೆ ಕುಬೇರ ಅಂತ ಹೇಳಿದ್ರೆ ಏನು ಗೊತ್ತಾ? ಬೇರ ಅಥವಾ ವೇರ ಅಂತ ಹೇಳಿದರೆ ಶರೀರ, ಕುತ್ಸಿತ ಆಗಿರುವಂತಹ ಕುಬ್ಜ ಆಗಿರತಕ್ಕಂಥ ಶರೀರಕ್ಕೆ ಕುಬೇರ ಅಂತ ಕರೆಯೋದು. ಅದರಿಂದ ಯಾರಾದರೂ ಕರೆಸ್ಕೊಳ್ಳಿಕ್ಕೆ ಇಷ್ಟಪಡ್ತಾನ? ನಿಜವಾಗಿ ವೈಶ್ರವಣ ಅವನಪ್ಪ ಇಟ್ಟ ಹೆಸರು ವೈಶ್ರವಣ ಅಂತ. ಸರಿ ಕೇಳ್ತಾನೆ. ಬ್ರಹ್ಮದೇವರು ತಥಾಸ್ತು ಅಂತ ಹೇಳ್ತಾರೆ. ತಥಾಸ್ತು ಅಂತ ಹೇಳಿ ಆದಮೇಲೆ ಅದರೊಟ್ಟಿಗೆ ಬ್ರಹ್ಮದೇವರು ಬಹಳ ಖುಷಿ. ಅದು ಅವನ ಆ ತಪಸ್ಸಿನಿಂದ ಅವರನ್ನು ಮೆಚ್ಚಿಸಿದ ಹಿನ್ನೆಲೆಯಲ್ಲಿ ಆ ವರದೊಂದಿಗೆ ಒಂದು ಎಕ್ಸ್ಟ್ರಾ ಬೋನಸ್ ವರವನ್ನು ಕೊಡ್ತಾರೆ. ಬೋನಸ್ ವರ ಅಲ್ಲ, ಒಂದು ಸಂಗತಿಯನ್ನು ಅನುಗ್ರಹ ಮಾಡ್ತಾರೆ. ಏನು ಗೊತ್ತಾ? ಪುಷ್ಪಕ ವಿಮಾನವನ್ನು ಕುಬೇರನಿಗೆ ಕೊಟ್ಟರಂತೆ ಬ್ರಹ್ಮದೇವರು. ನಮ್ಮ ಇವತ್ತಿನ ಯಾವ ರಾಕೆಟು, ಯಾವ ಪೈಲಟು ಕೂಡ ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುಷ್ಪಕ ವಿಮಾನ ಮುಂದಕ್ಕೆ ಬರ್ತದೆ, ರಾವಣ ಅದನ್ನು ಅಪಹರಣ ಮಾಡ್ತಾನೆ ಕುಬೇರನಿಂದ. ಅದು ಎಂಥದ್ದು, ಏನು ವಾಹನ ಅಂತ ಕೇಳಿದರೆ ಸುಂದರಕಾಂಡದಲ್ಲೂ ಬರ್ತದಲ್ಲ, ಅದರ ಬಗ್ಗೆ ಉಲ್ಲೇಖ. ಲಕ್ಷ್ಮಿಯ ಚಿತ್ರ, ಆನೆಗಳ ಚಿತ್ರ, ಇದನ್ನೆಲ್ಲ ಆಂಜನೇಯ ಕಂಡ ಅಂತ ಬರ್ತದೆ ಸುಂದರಕಾಂಡದಲ್ಲಿ. ಸ್ವಲ್ಪ ಪುಷ್ಪಕ ವಿಮಾನದ ಬಗ್ಗೆ. ಪುಷ್ಪಕ ವಿಮಾನದ ಮಹತ್ವ ಏನು ಅಂತ ಕೇಳಿದರೆ, ಅದರಲ್ಲಿ ಕೂತವ ಡ್ರೈವ್ ಮಾಡಬೇಕು ಅಂತ ಇಲ್ಲ, ಯೋಚನೆ ಮಾಡಿದರೆ ಸಾಕು. ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡಿ, ಅದು ಶಾರ್ಟೆಸ್ಟ್ ರೂಟ್ ಉಂಟಲ್ಲ ಅದೇ ನೋಡುತ್ತದೆ, ಅಲ್ಲಿ ಕರ್ಕೊಂಡು ಹೋಗ್ತದೆ ಅಂತ. ಮತ್ತು ವೆಹಿಕಲ್ ಉಂಟಲ್ಲ ಪುಷ್ಪಕ ವಿಮಾನ, ಹೆಂಗೆ ಅಂತ ಹೇಳಿದರೆ ಅದನ್ನು ತರಲಿಕ್ಕೆ ನೀವು ಅದನ್ನು ಇಟ್ಟ ಜಾಗಕ್ಕೆ ಹೋಗಬೇಕು ಅಂತ ಇಲ್ಲ, ಅದು ಬರಲಿಂತ ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಸಾಕು, ಅದು ಬರ್ತದೆ ಅಂತ. ಅದು ಯಾರಲ್ಲಿತ್ತದು? ಬ್ರಹ್ಮದೇವರಲ್ಲಿ. ಆಚಾರ್ಯರು ಹೇಳ್ತಾರೆ, ಬ್ರಹ್ಮದೇವರನ್ನು ಮೆಚ್ಚಿಸಿ ಮತ್ತೆ ಕುಬೇರ ಪಡ್ಕೊಂಡದ್ದು ಅಥವಾ ವೈಶ್ರವಣ ಪಡ್ಕೊಂಡದ್ದು. ಅವನನ್ನು ಸೋಲಿಸಿ ರಾವಣ ಎತ್ಕೊಂಡು ಹೋದದ್ದು. ಅದು ಮತ್ತೆ ಬಂದದ್ದು ಎಲ್ಲಿಗೆ? ಕೊನೆಗೆ ರಾಮದೇವರಿಗೆ ಬಂದದ್ದುಂಟಲ್ಲ ಆ ಪುಷ್ಪಕ ವಿಮಾನ. ಅಂದರೆ ಆ ವಿಮಾನಕ್ಕೂ ಕೂಡ ಸಾರ್ಥಕತೆ, ಎಲ್ಲಿಗೆ ಹೋಗಿ ಸೇರಬೇಕು ಅಲ್ಲಿಗೆ ನಾನು ಸೇರಿದೆ ಅಂತ. ಆ ಪುಷ್ಪಕ ವಿಮಾನವನ್ನು ಏರಿಯೇ ಮತ್ತೆ ರಾಮ ಒಬ್ಬ ಬ್ರಾಹ್ಮಣ ಪುತ್ರನ ವಧೆಯಾದಾಗ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಹುಡ್ಕೊಳ್ಳಿಕ್ಕೆ ಅಂತ ಸುತ್ತಲೂ ಕೂಡ ತಿರುಗಾಡುವಂಥದ್ದು. ಅದು ಉತ್ತರಕ್ಕೆ ಹೋಗ್ತಾನೆ, ಪೂರ್ವಕ್ಕೆ ಹೋಗ್ತಾನೆ, ಮತ್ತು ಪಶ್ಚಿಮಕ್ಕೆ ಹೋಗ್ತಾನೆ, ಎಲ್ಲೂ ಕಾಣದಿದ್ದಾಗ ದಕ್ಷಿಣಕ್ಕೆ ಬರ್ತಾನೆ. ಅಲ್ಲಿ ಕಂಡದ್ದವ ಅಂತ. ಅದು ಎಲ್ಲಿ ಹೋದದ್ದವ, ಹೆಂಗೆ ಹೋದದ್ದು ಹೇಳಿದರೆ ಪುಷ್ಪಕ ವಿಮಾನ ಅಂತ ಮಹತ್ತರಾಗಿರತಕ್ಕಂತಹ ವಾಹನಗಳಲ್ಲಿ ಶ್ರೇಷ್ಠ ಆಗಿರತಕ್ಕಂತಹ ಆ ಪುಷ್ಪಕ ವಿಮಾನವನ್ನು ಮತ್ತೆ ವೈಶ್ರವಣನಿಗೆ ಬ್ರಹ್ಮದೇವರು ಕೊಟ್ಟದ್ದಾಯಿತು. ಇದೆಲ್ಲ ಆದಮೇಲೆ ಏನಾಗಿದೆ ಹೇಳಿದರೆ, ಈಗ ಪೋಸ್ಟ್ ಸಿಕ್ಕಿತು, ತಿರುಗಾಡ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಆಯಿತು ಕುಬೇರನಿಗೆ. ಅದರ ಸಮಸ್ಯೆ ಏನು ಹೇಳಿದರೆ, ಮನೆ ಬೇಕಲ್ಲ, ಒಂದು ಅರಮನೆ ಇರಲಿಕ್ಕೆ, ಸ್ವಂತ ಪ್ಯಾಲೇಸು ಬೇಕಲ್ಲ. ನಾನು ಎಲ್ಲಿ ಇರೋದು ಅಂತ ಯೋಚನೆ ಮಾಡ್ತಾ ಇದ್ದವ ತನ್ನ ಪ್ರಶ್ನೆಯನ್ನು ವಿಶ್ರವಸ್ ಹತ್ರ ಕೇಳ್ತಾನಂತೆ, ಅಪ್ಪನ ಹತ್ರ. ಅಪ್ಪ, ನಾನು ಎಲ್ಲಿರಲಿ ಅಂದರೆ ಆ ಜಾಗದ ಹೆಸರು ಕೇಳಿ ಆದ ಕೂಡಲೇ ಇದು ಇವನಿಗೆ ಸಂಬಂಧಪಟ್ಟದ್ದು ಅಂತ ಮತ್ತೆ ಅದು ವಿಖ್ಯಾತ ಆಗಬೇಕು. ಅಂಥದ್ದು ಏನಾದರೂ ಒಂದು ಜಾಗ ಎಲ್ಲಿ ಹೆಂಗೆ ನಿರ್ಮಾಣ ಮಾಡಲಿ ಅಂತ ವಿಶ್ರವಸ್ ಹತ್ರ, ತಂದೆ ಹತ್ರ ಈ ವೈಶ್ರವಣ ಕೇಳಿದಾಗ ತಂದೆ ಹೇಳ್ತಾರಂತೆ, ನಿನಗೆ ಸೂಕ್ತ ಆಗಿರುವಂತಹ ಉಚಿತ ಆಗಿರತಕ್ಕಂಥ ಒಂದು ಜಾಗ ನನಗೆ ಸದ್ಯಕ್ಕೆ ಕಾಣುವಂಥದ್ದು ನೋಡು. ದಕ್ಷಿಣಸ್ಯ ಉದದೇ ತೀರೆ ತ್ರಿಕೂಟೋ ನಾಮ ಪರ್ವತಃ ತಸ್ಯಾಗ್ರೇ ತು ವಿಶಾಲಾಸ ಮಹೇಂದ್ರಸ್ಯ ಪುರೀಯಥ ಲಂಕಾ ನಾಮ ಪುರೀಕಾ ರಮ್ಯ ನಿರ್ಮಿತ ವಿಶ್ವಕರ್ಮಣ ಅಂತ ಹೇಳಿ ಈ ಸಂಗತಿಯನ್ನು ಹೇಳಿಬಿಟ್ರು. ತಂದೆ ಹೇಳ್ತಾರಂತೆ, ನೋಡು, ಮಹೇಂದ್ರ ಅಂದರೆ ಇಂದ್ರನ ಅಮರಾವತಿಗೆ ಸರಿಸಾಟಿಯಾದಂತಹ ಒಂದು ಭಾಗ, ಒಂದು ಅರಮನೆ, ಒಂದು ಅದ್ಭುತ ಆಗಿರತಕ್ಕಂತಹ ಒಂದು ನಿರ್ಮಿತಿ ವಿಶ್ವಕರ್ಮ ಬಹಳ ಹಿಂದೆ ಮಾಡಿದ್ದು ತ್ರಿಕೂಟ ಪರ್ವತಕ್ಕೆ ತಾಗಿದ್ದುಕೊಂಡು ಆ ದಕ್ಷಿಣ ಸಮುದ್ರದ ಆಚೆ ತೀರದಲ್ಲಿ ಒಂದಿದೆಯಪ್ಪ. ಅದಕ್ಕೆ ಸಮಾಜ ಜನರು ಲಂಕಾ ಅಂತ ಕರೀತಾರೆ. ಲಂಕಾ ಅಂತ ಕರೆದ್ರೆ ಪ್ರಾಯ ಕಮ್ಮಿ ಆದೀತು, ಅದು ಸ್ವರ್ಣಲಂಕ. ಬಹಳ ಖುಷಿ ನೋಡಿ, ಬಾಗಿಲು ಬಂಗಾರ,
ಕಿಟಕಿ ಬಂಗಾರ, ಅದರ ಕೈ ಬಂಗಾರ, ಎಲ್ಲವೂ ಕೂಡ ಬಂಗಾರ, ವಜ್ರ ವೈಡೂರ್ಯದಿಂದ ತುಂಬಿ ತುಂಬಿ ತುಳುಕ್ತಂಥ ಒಂದು ಅದ್ಭುತ ಆಗಿರತಕ್ಕ. ಆದ್ದರಿಂದ ಇವತ್ತು ಲಂಕ ಸಿಗೋದಿಲ್ಲ. ಇಲ್ಲಿದ್ರೆ ನಮ್ಮ ಮಂದಿಯೆಲ್ಲ ಅದನ್ನು ಒಂದೊಂದು ಅರ್ಧ ಕೆಜಿ ಹಿಡ್ಕೊಂಡು ಬಂದು ಖಾಲಿ ಮಾಡ್ತಾ ಇದ್ರು. ಲಂಕ ಸಿಗೋದಿಲ್ಲ ಯಾಕೆ ಹೇಳಿದರೆ ಈ ಮನುಷ್ಯರ ದುರ್ಬುದ್ಧಿಗೆ. ಆಯ್ತಲ್ಲ, ಅಂಥದ್ದೊಂದಿದೆ, ಅಲ್ಲಿ ಹೋಗಿ ನೀನಿರು ಅಂತ. ಅಲ್ಲಲ್ಲ, ಅಲ್ಲಿ ನಿರ್ಮಾಣ ಮಾಡಿದ್ದು ಹೌದಾದರೆ ಯಾಕೆ ನಿರ್ಮಾಣ ಮಾಡಿದ್ದು? ಹಿಂದೆ ಈ ಜಾಗದಲ್ಲಿ ರಾಕ್ಷಸರಿದ್ರಪ್ಪ, ತುಂಬ ಮಂದಿ ರಾಕ್ಷಸರಿದ್ದರು. ಆ ರಾಕ್ಷಸರ ನಿರ್ಮಾಣಕ್ಕೋಸ್ಕರ ರಾಕ್ಷಸರು ಬಂದು ಕೂರುವಂಥ ಒಂದು ಜಾಗ ಅದಾಗಿತ್ತು. ಮತ್ತು ಆ ರಾಕ್ಷಸರೆಲ್ಲ ಒಂದು ದಿವಸ ಎಲ್ಲ ಪಲಾಯನ ಮಾಡಿದರು, ರಸಾತಳಕ್ಕೆ ಕೆಳಗೆ ಓಡಿಬಿಟ್ರು. ಯಾಕೆ ಹೇಳಿದ್ರು? ಮಹಾವಿಷ್ಣುವಿನ ಭಯದಿಂದ ಅಂತ. ಮಹಾವಿಷ್ಣುವಿಗೆ ಹೆದರುಕೊಂಡು ರಾಕ್ಷಸರೆಲ್ಲ ರಸಾತಳಕ್ಕೆ ಓಡಿದ್ರು. ಅಂದಿನಿಂದ ಇಂದಿನವರೆಗೆ ಆ ಅರಮನೆ ಅನ್ನುವಂಥದ್ದು ಖಾಲಿ ಬಿದ್ದಿದೆ, ಏನೇನೂ ಇಲ್ಲ, ಯಾರ್ಯಾರೂ ಇಲ್ಲ. ಆದ್ದರಿಂದ ಖಾಲಿ ಇದ್ದಂತಹ ಆ ಜಾಗಕ್ಕೆ ನೀನು ತೆರಳು, ನಿನ್ನ ಸಾಮ್ರಾಜ್ಯವನ್ನು ಪ್ರತಿಷ್ಠಾಪಿಸು ಅಂತ ಹೇಳಿ ತಂದೆ ಅವನಿಗೆ ಹೇಳ್ತಾರೆ. ಮತ್ತು ವೈಶ್ರವಣ ಹೊರಟ. ಕತೆ ಹೇಳ್ತಾ ಇದ್ದಲ್ಲ ರಾಮ ಅವಾಗ ಹೇಳ್ತಾನಂತೆ ಅಗಸ್ತ್ಯರ ಹತ್ರ, ವಸಿಷ್ಠರ ಹತ್ರ ಎಲ್ಲ ಬಂದಿದ್ದಾರೆ ಮಹಾಮಹರ್ಷಿಗಳು. ಅವರ ಹತ್ರ ಕೇಳ್ತಾನೆ, ಅಲ್ಲ ಸ್ವಾಮಿ, ರಾಕ್ಷಸರಿದ್ರಿ ಅಂತ ಹೇಳಿದ್ರಿ, ಹೆಂಗಾಯ್ತದು? ನಾವೆಲ್ಲ ಮತ್ತೆ ತಿಳ್ಕೊಂಡದ್ದು ಏನು ಅಂತ ಹೇಳಿದರೆ, ರಾವಣನ ನಂತರದ ಪೀಳಿಗೆಯೇ ರಾಕ್ಷಸ ಅಂತ. ಅದಕ್ಕಿಂತ ಮುಂಚೆ ಎಲ್ಲ ಬ್ರಹ್ಮರ್ಷಿಗಳಾಗಿದ್ದರು ಅವರು, ಅವರ ಹಿಂದೆ ತಂದೆ ಇತ್ಯಾದಿಗಳು. ಹಾಗಿದ್ರೆ ಹಿಂದೆ ರಾಕ್ಷಸರಿದ್ದರು ಅಂತ ಹೇಳಿದರೆ ಏನು ಕತೆ ಹೇಳ್ತಾ ಇದ್ದೀರಿ? ಯಾರು ರಾಕ್ಷಸರು, ಯಾರಿದ್ದದ್ದು ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಮತ್ತೆ ಉತ್ತರವನ್ನು ಕೊಡುವಂಥದ್ದಾಗ್ತದೆ. ಮೂಲದಿಂದ ಪ್ರಾರಂಭ ಮಾಡುತ್ತಾರೆ. ಭಗವಂತ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಆದ ಮೇಲೆ ಬ್ರಹ್ಮದೇವ ತನ್ನ ತೇಜಸ್ಸಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತಾನೆ. ಬ್ರಹ್ಮಾಂಡದ ಸೃಷ್ಟಿಯಾದ ಮೇಲೆ ನೀರು, ಸಮುದ್ರ ಫುಲ್ಲೇ ಇರ್ತದೆ. ಆ ನೀರಲ್ಲಿ ಕೆಲವೊಂದು ಜಲಚರ ಜೀವಿಗಳು ಉತ್ಪತ್ತಿ ಆಗ್ತದಂತೆ. ಜಲಚರ ಜೀವಿಗಳು ಉತ್ಪತ್ತಿಯಾದದ್ದು ಹಸಿವು. ಹುಟ್ಟಿಯಾದ ಮಗು ಎದ್ದಾದ ಕೂಡಲೇ ಕೂಗ್ತದಲ್ಲ, ಅದೇ ರೀತಿ ಇವಕ್ಕೆಲ್ಲ ತುಂಬ ಹಸಿವಲ್ಲಿ ಅಳ್ತಾ ಚೀರಾಡ್ತಾ ಬಂದು ಬ್ರಹ್ಮದೇವರ ಹತ್ರ ಕೇಳುವಂಥದ್ದಾಗ್ತದೆ, ನಾವೇನು ಮಾಡಬೇಕು ಅಂತ. ಆಗ ಬ್ರಹ್ಮದೇವರು ಹೇಳ್ತಾರಂತೆ, ನಿಮಗೆಲ್ಲ ಒಂದು ಕೆಲಸ ಇದೆ. ಏನು? ಈ ಸಮುದ್ರವನ್ನು ನೀವು ರಕ್ಷಿಸಬೇಕಪ್ಪ, ಈ ಸಮುದ್ರವನ್ನು ನೀವು ರಕ್ಷಿಸಬೇಕು, ಇದರ ಪಾಲನೆ, ಈ ನೀರನ್ನು ನೀವು ಉಳಿಸಬೇಕು ಅಂತ ಬ್ರಹ್ಮದೇವರು ಹೇಳ್ತಾರೆ. ಬ್ರಹ್ಮದೇವರ ಈ ಮಾತನ್ನು ಕೇಳಿ ಅಲ್ಲಿ ಇದ್ದಂತಹ ಅಂಥ ಜೀವರಾಶಿಗಳಲ್ಲಿ ಕೆಲವೊಂದು ಜೀವರಾಶಿಗಳು ಹೇಳ್ತಾವಂತೆ, ಆಯಿತು ನಾವು ರಕ್ಷಿಸ್ತೇವೆ ಅಂತ. ಮತ್ತು ಕೆಲವೊಂದು ಜೀವರಾಶಿಗಳು ಹೇಳ್ತಾವಂತೆ, ನಾವು ಯಕ್ಷ ಅಂದರೆ ನಾವು ರಕ್ಷಿಸೋದು ಮಾತ್ರ ಅಲ್ಲ, ನಾವು ಈ ನೀರನ್ನು ಪೂಜೆ ಮಾಡ್ತೇವೆ ಅಂತ. ಇದನ್ನು ಕೇಳಿದಂತಹ ಬ್ರಹ್ಮದೇವ ಹೇಳ್ತಾನೆ, ಓ, ನಿಮ್ಮಲ್ಲೂ ಕೂಡ ಈಗ ಎರಡಾಗಿದೆ ವಿಭಾಗ. ಒಂದು ರಕ್ಷಿಸ್ತೇವೆ ಅಂತ ಹೇಳುವವರಿದ್ದೀರಿ, ಮತ್ತು ನಾವು ರಕ್ಷಣೆ ಮಾಡೋದು ಮಾತ್ರ ಅಲ್ಲ ಪೂಜಿಸ್ತೇವೆ ಅಂತ ಹೇಳುವವರಿದ್ದೀರಿ. ಆದ್ದರಿಂದ ನಿಮ್ಮ ಮನದ ಇಂಗಿತಕ್ಕನುಗುಣವಾಗಿ ನಿಮಗೊಂದೊಂದು ಹೆಸರನ್ನು ಕೊಡ್ತೇನೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಯಾರು ರಕ್ಷಿಸ್ತೇನೆ ಅಂತ ಹೇಳಿದ್ದೀರಿ ನೀವೆಲ್ಲ ರಾಕ್ಷಸರಾಗ್ರಿ, ಯಾರು ಯಕ್ಷ ಮತ್ತೆ ಪೂಜಿಸ್ತೇನೆ ಅಂತ ಹೇಳಿದ್ರಿ ನೀವೆಲ್ಲ ಯಕ್ಷರಾಗಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ಆದರೆ ಹಾಗಿದ್ರೆ ಏನಾಯ್ತು ಹೇಳಿ? ಎರಡು ರಾಮಾಯಣದ ಪ್ರಕಾರ ಎರಡು ಮೂಲ ಜೀವ, ಎರಡು ವಿಭಾಗ ಆಗ್ತದೆ, ಒಂದು ರಾಕ್ಷಸ ಮತ್ತೊಂದು ಯಕ್ಷ ಅಂತ ಹೇಳಿ. ಭಾಗವತದಲ್ಲಿ ಇದೇ ಪ್ರಕರಣ ಭಗವಂತ ಸೃಷ್ಟಿ ಮಾಡುವಾಗ ಬ್ರಹ್ಮದೇವರನ್ನೇ ಮತ್ತೆ ತಿನ್ನಲಿಕ್ಕೆ ಅಂತ ಕೆಲವೊಂದು ಶಕ್ತಿಗಳು ಬರ್ತಾವಂತೆ. ಅದಕ್ಕೆ ಕೆಲವೊಂದಕ್ಕೆ ರಾಕ್ಷಸ ಅಂತ ಹೆಸರಿಟ್ಟರು, ಮತ್ತೊಂದಕ್ಕೆ ಕೆಲವೊಂದಕ್ಕೆ ಯಕ್ಷ ಅಂತ ಹೆಸರಿಟ್ಟರು ಅಂತ ಭಾಗವತದಲ್ಲಿ ಬರ್ತದೆ. ಇಲ್ಲಿ ಸ್ವಲ್ಪ ವಿಪರೀತವಾಗಿ ಅದೇ ಸಂಗತಿಯನ್ನು ಹೇಳುವಂಥದ್ದಾಗ್ತದೆ. ಸರಿ, ಹೀಗೆ ಯಕ್ಷರಾಗಿದ್ದಂತಹ ಇಬ್ಬರಲ್ಲಿ ಪ್ರಸಿದ್ಧರು ಯಾರು ಅಂತ ಕೇಳಿದರೆ, ಆ ಜೀವಜಾತಿಗಳಲ್ಲಿ ಇಬ್ಬರು ಪ್ರಸಿದ್ಧರಾಗ್ತಾರೆ. ಒಬ್ಬ ಹೇತಿ ಮತ್ತೊಬ್ಬ ಪ್ರಹೇತಿ ಅಂತ. ಹೇತಿ ಬಹಳ ಧಾರ್ಮಿಕ, ಧರ್ಮಕರ್ಮವನ್ನು ಮಾಡ್ತಾ ಇದ್ದ, ಅನನ್ಯವಾಗಿ ಮಾಡಬೇಕಾದದ್ದನ್ನೇ ಮಾಡ್ತಾ ಇದ್ದ. ಪ್ರಹೇತಿ ಅಂತ ಯಾರಿದ್ದಾನೆ ಬಹಳ ಬಲಿಷ್ಠ. ಅವ ಕಾಲನ ಮಗಳಾಗಿರ್ತಕ್ಕಂತಹ ಈ ಭಯ ಅನ್ನತಕ್ಕಂಥ ಒಬ್ಬ ಹೆಣ್ಣು ಮಗಳೊಡನೆ ವಿವಾಹ ಮಾಡುತ್ತಾನೆ. ನಮಗೆ ಮದುವೆ ಆದ ಮೇಲೆ ಭಯ ಬರೋದು. ಪ್ರಹೇತಿ ಮದುವೆ ಮಾಡಿಕೊಂಡದ್ದೇ ಭಯ ಅನ್ನತಕ್ಕಂಥ ಹೆಣ್ಮಗಳನ್ನು, ಬಹಳ ಗಟ್ಟಿಗ ಅಂತ ಕಾಣ್ತದೆ, ಹೆಸರೇ ಭಯ ಅಂತ ಉಳದ್ದು. ಅಂಥ ಹೆಣ್ಮಗಳನ್ನು ಮದುವೆ ಮಾಡ್ಕೊಳ್ತಾನೆ. ವಿವಾಹ ಆಗ್ತದೆ.
ವಿವಾಹದ ದಾಂಪತ್ಯದ ಫಲವಾಗಿ ಒಬ್ಬ ಮಗ ಹುಡ್ದಾನೆ. ಅವನಿಗೆ ವಿದ್ಯುತ್ ಕೇಶ ಅಂತ ಹೆಸರಿಟ್ಟು. ಆ ವಿದ್ಯುತ್ ಕೇಶ ಅವನು ಕೂಡ ಮತ್ತೆ ದೊಡ್ಡದಾಗ್ತಾನೆ. ದೊಡ್ಡದಾಗಿ ಈ ವಿದ್ಯುತ್ ಕೇಶ ಅವನಿಗೆ ಸಾಲ ಕಠಿಂಕಟಿ ಅನ್ನತಕ್ಕಂಥ ಒಬ್ಬ ಹೆಣ್ಮಗಳೊಡನೆ ವಿವಾಹ ಆಗ್ತದೆ. ಹೆಸರೇ ವಿಚಿತ್ರ, ಸಾಲ ಕಠಿಂಕಟಿ ಅಂತ ಹೇಳಿ ಅಂಥ ಹೆಣ್ಮಗಳೊಡನೆ ಅವನ ವಿವಾಹ ಆಗ್ತದೆ. ಈ ವಿವಾಹದ ಹಿನ್ನೆಲೆಯಲ್ಲಿ ಆಕೆ ಗರ್ಭವನ್ನು ಧರಿಸ್ತಾಳೆ. ಗರ್ಭವನ್ನು ಧರಿಸಿ ಗರ್ಭವನ್ನು ಪ್ರಸವಿಸ್ತಾಳೆ. ಗರ್ಭವನ್ನು ಪ್ರಸವಿಸಿ ಮಗುವಿಗೆ ಜನ್ಮ ಕೊಟ್ಟು ಇಮಿಡಿಯೇಟಾಗಿ ಗಂಡನೊಡನೆ ತಿರುಗಾಡಬೇಕು ಅಂತ ಬಯಕೆಯಿಂದ ಗಂಡನೊಡನೆ ತಿರುಗಾಡಲಿಕ್ಕೆ ಹೊರಡ್ತಾಳಂತೆ. ಮಗು ಎಲ್ಲಿಂಟು? ಮಗು ಒಂದು ಹುಲ್ಲಿನ ಪೊದೆಯಲ್ಲುಂಟು. ಇವಳು ಈ ಗಂಡನೊಡನೆ ತಿರುಗಾಡ್ಲಿಕ್ಕೆ ಹೊರಡಿದೆ. ಇದು ಭಾರಿ ಕಷ್ಟ ಆಯಿತು. ಮಗು ಏಕ್ದಮ್ ಕೂಗ್ತಾ ಉಂಟು, ಒಂದೇ ಸಮನೆ ಮಗು ಅಳ್ತಾ ಉಂಟು. ಈ ಅಳ್ತಾ ಇರತಕ್ಕಂಥ ಮಗುವಿನ ಆ ಇರುವಿಕೆ ಅನ್ನುವಂಥದ್ದು ಎಲ್ಲಿತ್ತೋ ಅಲ್ಲಿಗೆ ರುದ್ರದೇವರು ಪಾರ್ವತಿಯೊಡನೆ ವಿಹಾರಕ್ಕೋ ಮತ್ತಿನ್ಯಾವುದೋ ಕಾರಣಕ್ಕೋಸ್ಕರವಾಗಿ ಬರ್ತಾ ಇದ್ರಂತೆ. ಬರ್ತಾ ಇದ್ದಾಗ ಪಾರ್ವತೀ ದೇವಿಗೆ ಆ ಮಗುವಿನ ರೋದನವನ್ನು ಕಂಡು ಹೃದಯ ದ್ರವಿಸ್ತದೆ. ಅಯ್ಯೋ, ಮಗು ಅಳ್ತಾ ಉಂಟಲ್ಲ ಅಂತ. ಇದನ್ನು ಕಂಡಂತಹ ರುದ್ರದೇವರು ಯೋಚನೆ ಮಾಡ್ತಾರೆ, ಮಗುವಿಗೂ ಸಮಾಧಾನ ಆಗಬೇಕು, ಹೆಂಡತಿಗೂ ಸಮಾಧಾನ ಆಗಬೇಕು. ಆದ್ದರಿಂದ ಈ ಮಗುವು ಮುಂದಕ್ಕೆ ಅತ್ಯಂತ ಪ್ರಸಿದ್ಧನಾಗ್ತಾನೆ, ಅತ್ಯಂತ ಬಲಿಷ್ಠನಾಗ್ತಾನೆ ಅನ್ನತಕ್ಕಂಥ ಒಂದಷ್ಟು ಮಾತನ್ನೆಲ್ಲ ರುದ್ರದೇವರು ಹೇಳಿಯಾದ ಮೇಲೆ ಈ ಪುಟ್ಟ ಕಂದಮ್ಮನನ್ನು ಬಿಟ್ಟ ಆ ತಾಯಿಯನ್ನು ನೆನೆದ ಪಾರ್ವತೀ ದೇವಿ ಅವತ್ತಿನಿಂದ ಒಂದು ನಿಯಮ ಮಾಡ್ತಾಳಂತೆ. ನೋಡಿ, ಇದು ಗೊತ್ತಿಲ್ಲ, ಅದ್ರ ಗೊತ್ತಿರ್ಬೋದು, ಆದರೆ ಪ್ರಸಿದ್ಧಕ್ಕೆ ಬರಲಿಲ್ಲ. ಒಂದು ನಿಯಮ ರಾಕ್ಷಸರಿಗೆ ಸಂಬಂಧಪಟ್ಟ ಹಾಗೆ. ಏನು ಗೊತ್ತಾ? ಅವಳು ಹೇಳ್ತಾಳೆ, ಸದ್ಯೋಪಲಬ್ಧಿ ಗರ್ಭಸ್ಯ ಪ್ರಸೂತಿ ಸದ್ಯಗೇವ ಚ ಸದ್ಯಗೇವ ವಯಃ ಪ್ರಾಪ್ತಿಂ ಮಾತುರೇವ ವಯಸ್ಸಮಂ. ಇದು ರಾಕ್ಷಸರಿಗೆ ಇವತ್ತಾಗಿದ್ದರೂ ಚೆಂದ ಇತ್ತು ಅಂತ ಕೆಲವರು ಬಯಸಿಯಾರು, ಆದರೆ ರಾಕ್ಷಸರಾಗಬೇಕು ನಾವು, ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಇದು. ರಾಕ್ಷಸರಿಗೆ ಪಾರ್ವತೀ ದೇವಿ ಕೊಟ್ಟ ವರ ಏನು ಗೊತ್ತಾ? ಮದುವೆ ಆದ ಕೂಡಲೇ ಗರ್ಭವತಿ ಆಗೋದು, ಗರ್ಭವತಿ ಆದ ಕೂಡಲೇ ಮತ್ತೆ ಹೆರೋದು, ಜನ್ಮ ಸಿಕ್ಕಿದ ಮಗು ಇಮಿಡಿಯೇಟ್ ಅಮ್ಮನಿಗೆ ಎಷ್ಟು ವರ್ಷ ಅಷ್ಟು ವರ್ಷಕ್ಕೆ ಬೆಳೆಯೋದು. ಯಾಕೆ? ಮಗು ಈಗ ಚಿಕ್ಕದಾಗಿ ಹಿಂಗೆ ಬಿಟ್ಟರೆ ಪಾಪ ಈ ರಾಕ್ಷಸ ಹೆಣ್ಮಕ್ಕಳು ಇವರಿಗೆ ರಮಿಸೋದೇ ದೊಡ್ಡ ಸಂಗತಿ ಆಯ್ತಲ್ಲ. ಇಷ್ಟು ಪುಟ್ಟ ಚಿಕ್ಕ ಮಗುವನ್ನು ಬಿಟ್ಟುಕೊಂಡು ಅವಳು ರಮಿಸಲಿಕ್ಕೆ ಅಂತ ಗಂಡನೊಡನೆ ಹೋಗ್ತಾಳೆ ಹೇಳಿದರೆ ಹೆಣ್ತನಕ್ಕೆ ಒಂದು ರೀತಿಯ ಅಪಮಾನ ಇದು. ಮಗುವನ್ನು ಬಿಟ್ಟು ಗಂಡನ ಹತ್ರ ಹೋಗೋದು. ಆದ್ದರಿಂದ ಹಿಂಗಾಗಬಾರದು ಅಂತ ಯೋಚನೆ ಮಾಡಿದ ಪಾರ್ವತಿ ದೇವಿ ಗರ್ಭವತಿ, ಜನನ, ವರ್ಧನ, ತಾಯಿಯ ಏಜಿಗೆ ಸರಿಯಾಗೋದು, ಅಂದರೆ ಹುಟ್ಟಿಯಾದ ಕೂಡಲೇ ಓಟ್ ಹಾಕ್ಬೋದು. ಹಾಗೆ ಅಷ್ಟಾಯ್ತು. ಅಷ್ಟು ಒಂದು ವರವನ್ನು ಮತ್ತೆ ಪಾರ್ವತೀ ದೇವಿ ಕೊಟ್ಟಾದ ಮೇಲೆ ಈ ಶಿವನಿಂದ ವರವನ್ನು ಮತ್ತು ಪಾರ್ವತಿಯಿಂದ ವರವನ್ನು ಪಡೆದಂತಹ ಈ ಮಗುವಿನ ಹೆಸರೇ ಸುಕೇಶ ಅಂತ. ಸುಕೇಶ ಇವನ ದೇವವತಿ ಅನ್ನತಕ್ಕಂಥ ಹೆಣ್ಮಗಳೊಡನೆ ವಿವಾಹ ಮಾಡ್ಕೊಳ್ತಾನೆ. ಸಂಸಾರ ಎಲ್ಲ ಸಾಕ್ತದೆ ಬಿಡಿ, ಏನೇನೋ ಆಗ್ತದೆ. ದೇವವತಿ ಅನ್ನತಕ್ಕಂಥ ಹೆಣ್ಮಗಳೊಡನೆ ವಿವಾಹ ಮಾಡ್ಕೊಳ್ತಾನೆ. ಇವರ ಈ ವಿವಾಹದ ದಾಂಪತ್ಯದ ಫಲವಾಗಿ 3 ಗಂಡು ಮಕ್ಕಳನ್ನು ಪಡೆಯುವಂಥದ್ದಾಗ್ತದೆ. ಅದರಲ್ಲಿ ಒಬ್ಬ ಮಾಲ್ಯವಂತ, ಎರಡನೆಯವ ಸುಮಾಲಿ ಮತ್ತು 3ನೆಯವ ಮಾಲಿ ಅಂತ 3 ಮಂದಿ ಗಂಡು ಮಕ್ಕಳು. ಸುಮಾಲಿ ಭಯಂಕರ ಗಟ್ಟಿಗ ಅಂತ, ಭಾರಿ ಗಟ್ಟಿಗ, ಬಹಳ ಪರಾಕ್ರಮಿ. ಈ 3 ಮಂದಿ ಗಂಡು ಮಕ್ಕಳನ್ನು ಈ ಸುಕೇಶ ವೇದವತಿಯಿಂದ ಪಡೆಯುವಂಥದ್ದಾಗ್ತದೆ. ಸರಿ, ಇವರಿಗೆ ತಪಸ್ಸನ್ನು ಮಾಡುವಂಥದ್ದು ಅಂತ ಈ 3 ಮಂದಿ ಕೂಡ ತಪಸ್ಸು ಮಾಡಬೇಕು ಅಂತ ಸಂಕಲ್ಪ ಮಾಡುತ್ತಾರೆ. ತಪಸ್ಸನ್ನು ಮಾಡಬೇಕು, ದೇವರನ್ನು ಒಲಿಸ್ಕೊಳ್ಬೇಕು, ವರವನ್ನು ಪಡಿಬೇಕು, ವರಬಲದಿಂದ ಮೆರಿಬೇಕು ಅಂತ. ನೋಡಿ, ಒಂದೊಂದೇ ಪೀಳಿಗೆ ಅನ್ನುವಂಥದ್ದು ಇಳಿದು ಬರ್ತಾ ಇದ್ದ ಹಾಗೆ ಧರ್ಮ ಅನ್ನುವಂಥದ್ದು ಮೆಲ್ಲ ಅಧರ್ಮದ ಕಡೆಗೆ ವಾಲಿಕ್ಕೆ ಪ್ರಾರಂಭ ಆಯಿತು ಅಂತ. ಪುಲಸ್ತ್ಯರು
ವಿಶ್ರವಸ್, ವೈಶ್ರವಣ ಇತ್ಯಾದಿ ಸಂಗತಿಯನ್ನು ನೋಡಿ ಆಯಿತು. ಇಲ್ಲಿ ಕೂಡ ಹಾಗೆ ಹೇತಿ ಪ್ರಹೇತಿ ಅನ್ನುವಂಥದ್ದನ್ನು ಇಬ್ಬರನ್ನ ಹೇಳಿ ಧಾರ್ಮಿಕರಾಗಿದ್ದ ಅಂತ ಹೇತಿ ಸಂಗತಿ ಹೇಳುವಾಗ ವಿದ್ಯುತ್ಕೇಶ ಅವನದ್ದೇನು ಸಮಸ್ಯೆ ಇರಲಿಲ್ಲ. ವಿದ್ಯುತ್ಕೇಶನಿಂದ ಹುಟ್ಟಿದ ಈ ಸುಕೇಶ ಅಲ್ಲಿ ತನಕ ಸಮಸ್ಯೆ ಇರಲಿಲ್ಲ, ಧರ್ಮದ ಹಿನ್ನೆಲೆಯಲ್ಲಿ ನಡೀತಾಗಿದ್ರು. ಈ ಸುಕೇಶನಿಂದ ಹುಟ್ಟಿದ ಈ 3 ಮಂದಿ ಮಕ್ಕಳ ಮಾತ್ರ ಮನಸ್ಸುಂಟಲ್ಲ, ಅದು ಭಯಂಕರ. 3ನೇ ತಲೆಮಾರಿಗೆ ಅಧರ್ಮ ಅನ್ನುವಂಥದ್ದು ಮಾಡಬೇಕು ಅಂತ ಅವರಿಗೆ ಖಂಡಿತದು ಆ ರೀತಿ ಆಯಿತು. ಆದ್ದರಿಂದ ವರವನ್ನು ಬಯಸಿ ವಿಶೇಷವಾಗಿ ಬ್ರಹ್ಮದೇವರ ತಪಸ್ಸನ್ನು ಮಾಡುತ್ತಾರೆ. ವರವನ್ನು ಕೇಳ್ತಾರಂತೆ. ಏನು ವರ ಅಂತ ಕೇಳಿದರೆ, ತಪಸಾರಾಜಿತೋ ದೇವ ಯದಿನೋ ದಿಶಸೇ ವರಂ ಅಜೇಯಾ ಶತ್ರು ಸಂಹಾರ ತಥೈವ ಚಿರಜೀವಿನಃ ಪ್ರಭವಿಷ್ಣೋ ಭವಾಮೇತಿ ಪರಸ್ಪರಂ ಅನುವೃತಾ ಅಂತ 3 ಮಂದಿ ಕೂಡ ಬ್ರಹ್ಮದೇವರಲ್ಲಿ ಕೇಳತಕ್ಕಂಥ ವರ ಇದು. ಸ್ವಾಮಿ, ನಮ್ಮ ತಪಸ್ಸಿನಿಂದ ನೀನು ಮೆಚ್ಚಿದ್ದು ಹೌದಾದರೆ, ನಮಗೇನಾದರೂ ನೀನು ಕೊಡಬೇಕು ಅನ್ನುವಂಥದ್ದನ್ನು ಮನಸ್ಸು ಮಾಡಿದ್ದು ಹೌದಾದರೆ, ನೋಡಿ ಇದು ಕೊಡು. ಏನು? ಯದಿನೋ ದಿಶಸೇ ವರಂ, ನಮಗೆ ಕೊಡೋದು ಹೌದಾದರೆ, ಅಜೇಯಾ, ಮೊದಲ ವರ ಏನು? ಯಾರ ಮುಂದೆಯೂ ಕೂಡ ನಾವು ಸೋಲಬಾರದು. ಮತ್ತೆ ನಮ್ಮ ಎದುರು ಯಾರು ಬಂದರೂ ಸೋಲಬೇಕು, ನಾವು ಸೋಲಬಾರದು. 1. 2, ಶತ್ರು ಸಂಹಾರ, ಶತ್ರು ಹಂತಾರ. ಶತ್ರು ಹಂತಾರ ಅಂತ ಹೇಳಿದರೆ, ನಮ್ಮ ಎದುರಿಗೆ ಬಂದವ ನಾವು ಯಾವತ್ತೂ ಗೆಲ್ಲಬೇಕು, ವಿಜಯ ಪತಾಕೆ ನಮ್ಮ ಕೈಯಲ್ಲೇ ಇರಬೇಕು. ಮತ್ತು ನಮ್ಮನ್ನು ಜಯಿಸಿ ಬರಬೇಕು ಅಂತ ಆ ಮನಸ್ಸನ್ನು ಇಟ್ಟು ಬಂದು ನಮ್ಮ ಎದುರಲ್ಲಿ ನಿಂತಂಥವನ ಸರ್ವನಾಶ ಅನ್ನುವಂಥದ್ದು ನಮ್ಮ ಕೈಯಿಂದ ಆಗಬೇಕು. ಅಂಥ ವರವನ್ನು ಕೊಡು. ಚಿರಜೀವಿನಃ, ಶಾಶ್ವತವಾಗಿ ಬದುಕತಕ್ಕಂತಹ ಭಾಗ್ಯವನ್ನು ನಮಗೆ ಕೊಡು. ಮತ್ತು ಪ್ರಭವಿಷ್ಣು ಭವಾಮೇತಿ ಪರಸ್ಪರಂ ಅನುವೃತಾ. ಹೇ ಬ್ರಹ್ಮದೇವ, ನಾವು 3 ಜನರು ಕೂಡ ಒಂದು ಒಳ್ಳೇದು ಕೇಳ್ತಾರೆ ನೋಡಿ, ನಾವು 3 ಜನರು ಕೂಡ ಅನುವೃತ, ನಮ್ಮ ಮಧ್ಯದಲ್ಲಿ ಮತ್ತೆ ಗಲಾಟೆ ಬರಬಾರ್ದು. ನಾವು 3 ಜನ ಗಂಡು ಮಕ್ಕಳು, ನಮ್ಮ ಮಧ್ಯೆ ಗಲಾಟೆ ಬರಬಾರ್ದು. ನಾವು ಮಾತ್ರ ಒಟ್ಟಿಗಿರಬೇಕು, ನಮ್ಮ ಒಪಿನಿಯನಲ್ಲಿ ಡಿಫರೆನ್ಸ್ ಬರಬಾರ್ದು, ನಮ್ಮದು ಸರಿಯಾಗಿರಬೇಕು. ಮತ್ತು ಎದುರಲ್ಲಿ ಯಾರು ನಮ್ಮನ್ನು ಗೆಲ್ಲಿಕ್ಕೆ ಬರಬೇಕು ಅಂತ ಬಯಸಿದ್ರು ಕೂಡ ಅಂಥವರ ಸರ್ವನಾಶ ನಮ್ಮ ಕೈಯಿಂದ ಆಗಬೇಕು. ಅಂಥ ವರವನ್ನು ಕೊಡು ಅಂತ ಮತ್ತೆ ಬ್ರಹ್ಮದೇವರಲ್ಲೂ ಪ್ರಾರ್ಥನೆ ಮಾಡಿದಾಗ ತಥಾಸ್ತು ಅಂತ ಬ್ರಹ್ಮದೇವ ವಿಶೇಷವಾಗಿ ಆಶೀರ್ವಾದ ಮಾಡ್ತಾರೆ. ಈ 3 ಜನರದ್ದು ಕೂಡ ಇದೇ ಸಮಸ್ಯೆ. ವರ ಸಿಕ್ಕಿದೆ, ಮತ್ತಿನ್ನೇನು ಇದೀಗ ಮದ ತಲೆಗೆ ಬಂದು ಕೂತಾಯಿತು. ಅದರಿಂದ ಯೋಚನೆ ಮಾಡ್ತಾರೆ, ನಮಗೊಂದು ವಾಸಿಸ್ತಕ್ಕೆ ಬೇಕಲ್ಲ ಜಾಗ, ಎಲ್ಲಿ ವಾಸ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ವಿಶ್ವಕರ್ಮನನ್ನು ಕರೆಯುವಂಥದ್ದಾಗ್ತದೆ. ವಿಶ್ವಕರ್ಮನನ್ನು ಕರೆದು, ಇಂದ್ರನಿಗೆ ಯಾವ ರೀತಿ ನೀನು ಆ ಪಟ್ಟಣವನ್ನು ತಯಾರು ಮಾಡಿಕೊಟ್ಟಿದ್ದಿ, ಇಂದ್ರನಿಗೆ ಸರಿಸಮಾನರಾಗಿರ್ತಕ್ಕಂಥ ನಮಗೂ ಕೂಡ ಒಂದು ಪುರವನ್ನು ನೀನು ನಿರ್ಮಾಣ ಮಾಡಬೇಕು ಅಂತ ಮತ್ತೆ ಕೇಳಿದಾಗ, ಲಂಕೆಯ ಕುರಿತಾಗಿ ವಿಶ್ವಕರ್ಮ ಹೇಳ್ತಾನಂತೆ. ಆಲ್ರೆಡಿ ಒಂದು ಮಾಡಿ ಆಗಿದೆ, ಒಂದು ಈಗ ನಮ್ಮ ಹತ್ರ ಒಂದು ಉಂಟು, ಈಗ ಅದ್ಭುತ ಆಗಿರುವಂಥದ್ದು. ಅಲ್ಲಿ ಹೋಗಿ ನೀವು ವಾಸ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ ಅಂತ ವಿಶ್ವಕರ್ಮ ಹೇಳಿ, ಮತ್ತು ನಿಮ್ಮ ಸಂತಾನವೂ ಕೂಡ ಇಲ್ಲಿ ವಿಶೇಷವಾಗಿ ಮುಂದುವರಿಯುವಂಥದ್ದಕ್ಕೆ ಅದು ಕಾರಣ ಆಗ್ತದೆ ಅಂತ ಹೇಳಿ ವಿಶ್ವಕರ್ಮ ಕಳಿಸ್ತಾರೆ. ಹಾಗಿದ್ರೆ ಏನಾಯಿತು? ಲಂಕೆಯಲ್ಲಿ ಫಸ್ಟ್ ಟೈಮ್ ಮಾಲ್ಯವಂತ, ಸುಮಾಲಿ ಮತ್ತು ಮಾಲಿ ಅನ್ನತಕ್ಕಂಥ 3 ರಾಕ್ಷಸರು ಆಲ್ರೆಡಿ ನಿರ್ಮಾಣ ಆಗಿದ್ದಂತಹ ಲಂಕೆಯಲ್ಲಿ ಹೋಗಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಾಡಿದ್ರಾ? ಮಾಡಿ ಆದಮೇಲೆ ಅಲ್ಲವರ ಸಂತಾನ ಮುಂದುವರಿತದೆ. ಅಧರ್ಮ ಕೃತ್ಯವನ್ನು ಎಷ್ಟು ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮಾಡುತ್ತಾರೆ, ಬೇಡದಿದ್ದ ಕೆಲಸವನ್ನು ಇಷ್ಟಪಟ್ಟು ಮಾಡ್ತಾರೆ. ಹಿಂಗೆ ಮುಂದುವರಿತಾ ನಾವೇ ತ್ರಿಮೂರ್ತಿಗಳು ಅನ್ನತಕ್ಕಂತಹ ಭಾವ ಬಂದು ಬಿಟ್ಟಿತ್ತಂತೆ 3 ಜನರಿಗೂ ಕೂಡ. ಏನು ಶಂಭು, ಏನು ಮತ್ತೆ ವಿಷ್ಣು, ಏನು ಮತ್ತೆ ಬ್ರಹ್ಮ, ಅದೆಲ್ಲವೂ ನಾವೇ ಅಂತ. ನಾವು 3 ಮಂದಿ ಇರೋದು, ಅವರು 3 ಮಂದಿ ಇರೋದು, ವ್ಯತ್ಯಾಸ ಏನ್ರಿ, ನಾವು ಅವರೇ ಅನ್ನತಕ್ಕಂತಹ ಆ ಒಂದು ರೀತಿಯ ಅಹಮಿಕೆಯ ಮಾತು, ಅಹಮಿಕೆಯ ವರ್ತನೆ, ಅಹಮಿಕೆಯ ದುರ್ವರ್ತನೆ 3 ಮಂದಿಗಿಂತ ಅದು ಅನೂಚಾನವಾಗಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದರಿಂದ ಬೇಸತ್ತ, ಇದರಿಂದ ಸುಸ್ತಾದಂತಹ ದೇವತೆಗಳು ಹೋಗಿ ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ. ಸ್ವಾಮಿ, ರಕ್ಷಣೆ ಮಾಡು, ಏನಾದರೂ ಮಾಡಿ ನಮ್ಮನ್ನು ಉಳಿಸು, ದೇವತೆಗಳ ಅಸ್ತಿತ್ವದ ಪ್ರಶ್ನೆ, ನಮ್ಮನ್ನು ಉಳಿಸು ಅನ್ನುವಂತಹ ಪ್ರಾರ್ಥನೆಯನ್ನು ರುದ್ರದೇವನಲ್ಲೂ ಮಾಡಿದಾಗ ರುದ್ರದೇವ ಹೇಳ್ತಾನಂತೆ, ಇದು ಒಂಚೂರು ಆಗೋದಿಲ್ಲ ಅಂತ. ಅಹಂ ತಾನ್ ನ ಹನಿಷ್ಯಾಮಿ, ಅವರನ್ನು ಸಂಹಾರ ಮಾಡಲಿಕ್ಕೆ ನನಗಾಗೋದಿಲ್ಲ, ನಾನು ಮಾಡೋದಿಲ್ಲ. ಮಮಾವದ್ಯಾಹಿತೇ ಸುರಾಹ, ನನ್ನಿಂದಲೂ ಕೂಡ ಅವರು ಅವಧ್ಯ ವರವನ್ನು ಸ್ವೀಕಾರ ಮಾಡ್ಕೊಂಡು ಬಿಟ್ಟಾಗಿದೆ. ನನ್ನಿಂದಲೂ ಕೂಡ ಅವರ ಸಂಹಾರ ಅನ್ನುವಂಥದ್ದು ಈ ವರದ ಹಿನ್ನೆಲೆಯಲ್ಲಿ ಆಗೋದಿಲ್ಲ.
ಮತ್ತು ಕಿಂತು ಮಂತ್ರಂ ಪ್ರದಾಸ್ಯಾಮಿ ಯೋವೈತಾನ್ ನಿಹನಿಷ್ಯತಿ ಅಂತ. ಆದರೆ ನೀವು ಬೇಸರ ಪಡ್ಕೊಳ್ಬೇಡ್ರಿ. ಮತ್ತು ನೀವು ಯಾರ ಹತ್ರ ಹೋದ್ರೆ ಕೆಲಸ ಆಗ್ತದೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ, ಅವನ ಹತ್ರ ಹೋಗಿ ಕೆಲಸ ಮಾಡಿಸ್ಕೊಳ್ಳಿ ಅಂತ. ಯಾರು? ಜಗತ್ತಿನ ಒಡೆಯನಾಗಿರತಕ್ಕಂತಹ ಮಹಾವಿಷ್ಣುವಿನ ಹತ್ರ ಹೋಗಿ ಅವನು ಕೆಲಸ ಮಾಡ್ತಾನೆ. ದೇವತೆಗಳಿಗೆ ಆಪತ್ತು ವಿಪತ್ತು ಸಂಕಷ್ಟ ಸರಮಾಲೆ ಬಂದಾಗ ಸಹಾಯ ಮಾಡಬೇಕು ಅಂತಲೇ ಇರುವಂತಹ ಮಹಾಮೂರ್ತಿ ಶ್ರೀಮನ್ನಾರಾಯಣ. ಆದ್ದರಿಂದ ಅವನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ರಿ ಅಂತ. ದೇವತೆಗಳು ಹೋಗಿ ಶ್ರೀಮನ್ನಾರಾಯಣನ ಹತ್ರ ಪ್ರಾರ್ಥನೆ ಮಾಡುವಂಥದ್ದಾಗ್ತದೆ. ಆಗ ಭಗವಂತ ಹೇಳ್ತಾನಂತೆ, ಸುರಾರೀನ್ ತಾನು ಹನಿಷ್ಯಾಮಿ ಸುರಾ ಭವತ ನಿರ್ಭಯ. ಏನು ಹೆದರಬೇಡಿ, ಏನೇನು ಹೆದರುವಂಥ ಅಗತ್ಯವಿಲ್ಲ. ನಿಮ್ಮ ಜೀವನದ ಗತಿಗೆ ಭಂಗ ತಂದಂತಹ ಆ ಮಂದಿಯನ್ನು ಬಿಡುವಂತಹ ಪಂಚಾತಿಕೇ ಇಲ್ಲ. ಅವರನ್ನು ನಾನು ಸಂಹಾರ ಮಾಡ್ತೇನೆ. ನಿರ್ಭೀತರಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿರಿ, ನಿಮ್ಮ ತಾಣಕ್ಕೆ ನೀವು ಹೋಗಿ ಅಂತ ಹೇಳಿ ಭಗವಂತ ಅಭಯವನ್ನು ಕೊಟ್ಟಾದ ಮೇಲೆ ಮಹಾವಿಷ್ಣು ಮತ್ತು ಮಾಲಿ ಘೋರಾಗಿರತಕ್ಕಂಥ ಯುದ್ಧ ಆಗ್ತದೆ. ಭಗವಂತ ಹೊರಟು ಆ ಮಾಲಿಯ ವಧೆಯನ್ನು ಮಾಡ್ತಾನೆ. ಎಲ್ಲಿ ತನಕ ಆಗ್ತದೆ ಇದೆಲ್ಲ? ಇಷ್ಟು ಕಥೆಯೆಲ್ಲ ಅವ್ರಿಗೆ ಮೊದಲೇ ಗೊತ್ತಿತ್ತಂತೆ. ನೋಡು, ಅವರು ಅಲ್ಲಿ ಹೋಗಿ ಶಿವನ ಹತ್ರ ಕೇಳಿದ್ದು, ಶಿವ ವಿಷ್ಣುವಿನ ಹೆಸರು ಹೇಳಿದ್ದು, ವಿಷ್ಣು ಬಂದು ಸಂಹಾರ ಮಾಡಬೇಕು, ನಮ್ಮನ್ನೆಲ್ಲ ಸಂಹಾರ ಮಾಡೋದು ಅಂತ ಅವನು ಮಾತು ಹೇಳಿದ್ದು, ಇದೆಲ್ಲ ಗೊತ್ತಾಗ್ತದೆ ಅವರಿಗೆ. ಗೊತ್ತಾಗಿದ್ದುಕೊಂಡು ಈಗ ಅವ್ರು ಹೇಳ್ತಾರೆ, ಈಗ ಬಹಳ ಸೂಕ್ಷ್ಮ ಸಮಯ ನಮ್ಮದು, ನಾವು ನಮ್ಮವರನ್ನು ನಾವೆಲ್ಲ ಬಿಟ್ಟುಕೊಡ್ಲಿಕ್ಕಿಲ್ಲ. ನನಗೆ ಕಷ್ಟ ಬಂದಾಗ ನೀವಿಬ್ಬರು, ನಿಮಗೆ ಕಷ್ಟ ಬಂದಾಗ ನಾವಿಬ್ಬರು, ಮಧ್ಯದವನಿಗೆ ಕಷ್ಟ ಬಂದಾಗ ಆಚೆ ಈಚೆ ಇಬ್ಬರು ಗಟ್ಟಿಯಾಗಿ ನಿಂತುಕೊಂಡು ನಮ್ಮ ಉಳಿವಿಕೆಗೋಸ್ಕರವಾಗಿ ನಾವು ಪ್ರಯತ್ನ ಮಾಡಬೇಕಪ್ಪ ಅಂತ ಎಲ್ಲ ಹೇಳಿ ಮಾತನಾಡ್ಕೊಳ್ತಾರೆ. ಹಿಂಗಿದ್ದಾಗಲೂ ಕೂಡ ಅತ್ಯಂತ ಗಂಭೀರ ಆಗಿರತಕ್ಕಂಥ ಯುದ್ಧ ಮಾಲಿ ಮತ್ತು ಮಹಾವಿಷ್ಣುವಿನ ಮಧ್ಯದಲ್ಲಿ ನಡೆದಾಗ ಮಾಲಿಯ ಸಂಹಾರವನ್ನು ಶ್ರೀಮನ್ನಾರಾಯಣ ಮಾಡಿದ. ಅಂದರೆ 3 ಮಂದಿ ಇದ್ದವರು ಯಾರಿದ್ರು? ಬ್ರಹ್ಮದೇವನಿಂದ ಅಜೇಯವರ ಪಡೆದಿದ್ದರೂ ಕೂಡ ನಾರಾಯಣನಿಂದ ಮತ್ತೆ ಅಜೇಯತ್ವ ಅನ್ನುವಂಥದ್ದವರಿಗೆ ಪ್ರಾಪ್ತ ಆಗಲೇ ಇಲ್ಲ. ಯಾಕೆ ಹೇಳಿದರೆ ಬ್ರಹ್ಮನೂ ಕೂಡ ನಾರಾಯಣನಿಗಿಂತ ಕೆಳಗಿನವಾದದ್ದರಿಂದ. ಆದ್ದರಿಂದ ಅವನ ಸಂಹಾರ ರುದ್ರನಿಗೆ ಮಾಡಲಿಕ್ಕಾಗಲಿಲ್ಲ ಬ್ರಹ್ಮದೇವರ ವರದ ಕಾರಣದಿಂದ, ಆದರೆ ನಾರಾಯಣ ಮಾಡಿದ. ಹಿಂಗಾಯಿತು. ಯಾವಾಗ ಮಾಲಿ ಪಂಚತ್ವದ ಕಡೆಗೆ ತೆರಳುತ್ತಾನೆ, ಮತ್ತೆ ಬಾಕಿ ಉಳಿದಂತಹ ಎಲ್ಲ ರಾಕ್ಷಸರಿದ್ದಾರಲ್ಲ, ಇಲ್ಲಿದ್ದರೆ ನಮಗೆ ಉಳಿಗಾಲ ಇಲ್ಲ ಅಂತ ಭಯಭೀತರಾಗಿದ್ದುಕೊಂಡು ಪಲಾಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಂಗೆ ಪಲಾಯನ ಮಾಡಿದಂತಹ ಅವರೆಲ್ಲರೂ ಕೂಡ ರಸಾತಳಕ್ಕೆ ತೆರಳುತ್ತಾರೆ ಅಂತ. ಚಿರತ್ ಸುಮಾಲಿ ವೆಚರದ್ರಸಾತಲಂ. ಸುಮಾಲಿ ಮತ್ತು ಮಾಲ್ಯವಂತ ಇವರೆಲ್ಲ ಇದ್ರಲ್ಲ, ಅವರೆಲ್ಲ ಏನು ಮಾಡ್ತಾರೆ ಹೇಳಿದರೆ ರಸಾತಲಕ್ಕೆ ತೆರಳಿದ್ರಂತೆ. ಸರಾಕ್ಷಸೋ ವಿಷ್ಣು ಭಯಾರ್ದಿತಸ್ತದ. ಅವನ ರಾಕ್ಷಸ ಭಗವಂತನ ಹೆದರಿಕೆಯಿಂದ ಇನ್ನು ನಾವಿಲ್ಲಿದ್ದರೆ ನಮಗೆ ಬದುಕಿಲ್ಲ ಅನ್ನುವಂಥ ನಿರ್ಧಾರವನ್ನು ಮಾಡಿ ರಸಾತಳಕ್ಕೆ ಹೊರಟ. ಮತ್ತೆ ಪುತ್ರೈಷ್ಟ ಪೌತ್ರೈಷ್ಟ ಸಮನ್ವಿತೋ ಬಲಿ ತತಸ್ತು ಲಂಕಾ ಅವಸದ್ದನೀಶ್ವರ ಅಂತ. ಬರೀ ಅವರು ಮಾತ್ರ ಹೋದದ್ದಲ್ಲ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಯಾವ ಸಂತಾನ ಅನ್ನುವಂಥದ್ದು ದೀರ್ಘವಾಗಿ ಬೆಳೆದಿದೆ ಆ ಎಲ್ಲ ಸಂತಾನವನ್ನು ಎಲ್ಲ ಕರ್ಕೊಂಡು ಮತ್ತೆ ಲಂಕಾಕ್ಕೆ ಹೊರಡ್ತಾರೆ, ರಸಾತಳಕ್ಕೆ ಹೊರಡ್ತಾರೆ. ನಾವು ಅವನ ಕಣ್ಣಿಗೆ ಬೀಳಬಾರ್ದು, ನಾರಾಯಣನ ಕಣ್ಣಿಗೆ ಬೀಳಬಾರ್ದು ಅಂತ ಸಂಕಲ್ಪ ಮಾಡಿ ಕೆಳಗೆ ಹೋಗುವಂಥದ್ದು ಆಗ್ತದೆ. ಈಗ ಖಾಲಿ ಆಯ್ತಲ್ಲ ಲಂಕ, ಆ ಲಂಕದಲ್ಲಿ ಈ ಕುಬೇರ ಹೋಗಿ ವಾಸ ಮಾಡಿದ್ದಪ್ಪ ಅಂತ ಹೇಳಿ ಅಲ್ಲಿಗಲ್ಲಿಗೆ ಲಿಂಕ್ ಕೊಡುವಂಥದ್ದಾಗ್ತದೆ. ಮುಂದಕ್ಕೇನಾಯಿತು, ರಾವಣನ ಜನ್ಮದ ಕಥೆಯನ್ನು ಹೇಳುವಂತಹ ಪ್ರಸಂಗ ಬರ್ತದೆ. ಏನಾಗ್ತದೆ, ಸುಮಾಲಿ ಇದ್ದಾನಲ್ಲ ಅವನಿನ್ನೂ ಬದುಕಿದ್ದಾನೆ, ಮಾಲಿ ಸತ್ತಿದ್ದಾನೆ, ಸುಮಾಲಿ ಇದ್ದಾನೆ. ಸುಮಾಲಿ ಒಂದು ಸರ್ತಿ ಏನು ಮಾಡ್ತಾನೆ ಹೇಳಿದರೆ, ರಸಾತಳದಿಂದ ತನ್ನ ಮಗಳನ್ನು ಕೈಕಸಿ ಅವಳನ್ನು ಕರ್ಕೊಂಡು ಬಂದು ಭೂಮಿಗೆ ಬರ್ತಾನಂತೆ. ಅಂದರೆ ಒಂದು ಒಳ್ಳೆ ಯೋಗ್ಯನಾಗಿರತಕ್ಕಂಥ ಗಂಡು ಬೇಕು ಈ ಹೆಣ್ಣಿಗೆ ಅಂತ ಸಂಕಲ್ಪ ಮಾಡಿದ ಸುಮಾಲಿ ಕೈಕಸಿಯನ್ನು ಕರ್ಕೊಂಡು ಬಂದು ಭೂಮಿ ಮೇಲೆ ಬರ್ತಾನೆ. ಕೈಕಸಿಯನ್ನು ಯಾರಿಗೆ ಕೊಡಲಿ ಅಂತ ಯೋಚನೆ, ಯಾರಿಗೆ ಕೊಡೋದು ಈ ಹೆಣ್ಮಗಳನ್ನು? ಯಾಕೆ ಹೇಳಿದರೆ ಅವನಿಗೂ ಕೂಡ ಆಸೆ ಇದೆ, ನಮ್ಮ ಸಂಸಾರ ಅಥವಾ ನಮ್ಮ ವಂಶ ಅದು ಬೆಳಿಬೇಕು. ಬೆಳೆಯೋದು ಅಂತ ಹೇಳಿದರೆ ಬರೀ ಸಂಖ್ಯೆಯ ಹಿನ್ನೆಲೆಯಲ್ಲಿ ಬೆಳೆಯೋದಲ್ಲ. ಸಂಖ್ಯಾ ಹೇಳಿದರೆ ಇನ್ನೊಂದು ಅರ್ಥ ಯುದ್ಧದಲ್ಲಿ ಗೆದ್ದು ಬೆಳೆಯುವಂತಹ ಒಂದು ರೀತಿಯ ದೊಡ್ಡ ಶ್ರೇಷ್ಠ ಸಂತಾನ ನಮಗಾಗಬೇಕು. ಅದಕ್ಕೆ ಕಾರಣ ಆಗ್ತಕ್ಕಂಥ ಒಬ್ಬ ಪೌರುಷ ವ್ಯಕ್ತಿ ನನ್ನ ಮಗಳ ಕೈಯನ್ನು ಹಿಡಿಬೇಕು ಅಂತ ಬಯಕೆ ಸುಮಾಲಿಗೆ. ಅದರಿಂದ ಕನ್ಯೆಯನ್ನು ಕರ್ಕೊಂಡು ಬರ್ತಾನೆ. ಯಾರಿಗೆ ಕೊಡಲಿ ಅಂತ ಯೋಚನೆ ಮಾಡ್ತಾನೆ. ಒಂದು ಮಾತು ಹೇಳ್ತಾನೆ ನೋಡಿ, ಇವತ್ತಿಗೂ ಎಷ್ಟು ಪ್ರಸ್ತುತ.
ಕನ್ಯಾ ಪಿತೃತ್ವಂ ದುಃಖಂ ಹಿ ಸರ್ವೇಷಾಂ ಮಾನಕಾಂಕ್ಷಿಣಾಂ. ಎಲ್ರಿಗಾಗಬೇಕು ಅಂತ ಇಲ್ಲ. ನ ಜ್ಞಾಯತೆ ಚ ಕಃ ಕನ್ಯಾಂ ವರಯೇದಿತಿ ಕನ್ಯಕೆ. ಹೆಣ್ಣು ಮಕ್ಕಳನ್ನು ಪಡೆದ ತಂದೆಗೆ ಯಾವತ್ತೂ ಕೂಡ ಒಂದು ರೀತಿಯ ಚಿಂತೆ ಅನ್ನುವಂಥದ್ದು ಇರ್ತದೆ ಅಂತ. ಎಲ್ರಿಗಿರಬೇಕು ಅಂತಿಲ್ಲ. ಇದೊಂದು ಸಮಸ್ಯೆ. ಏನು? ಕನ್ಯಾ ಪಿತೃತ್ವಂ ದುಃಖಾಯ. ಕನ್ಯೆಯ ತಂದೆಗೆ ಯಾವತ್ತೂ ಕೂಡ ದುಃಖ. ತನ್ನ ಮಗಳನ್ನು ಯಾರಿಗೆ ಕೊಡಲಿ? ಸರ್ವೇಷಾಂ ಮಾನಕಾಂಕ್ಷಿಣಾಂ. ಯಾಕೆ ಹೇಳಿದರೆ ಎಲ್ಲ ತಂದೆಗೂ ಕೂಡ ತನ್ನ ಮಾನ ಮರ್ಯಾದೆ ಉಳಿಬೇಕು ಅನ್ನುವಂಥ ವಿಷಯದಲ್ಲಿ ಎರಡಿಲ್ಲ ಮಾತು, ಉಳಿಬೇಕು ಅಂತ ಇರ್ತದೆ. ಆದ್ದರಿಂದ ನ ಜ್ಞಾಯತೆ ಚ ಕಃ ಕನ್ಯಾಂ ವರಯೇದಿತಿ ಕನ್ಯಕೆ. ಮಗಳು ಬೆಳೀತಾ ಇರುವಾಗ ಯಾರಿಗೆ ಕೊಡಲಿ ಅಂತ ತಂದೆ ಅಲ್ಲಿ. ಈಗ ಅದಕ್ಕೆ ಅವಕಾಶ ಇಲ್ಲ, ಮಕ್ಕಳೇ ನೋಡ್ಕೊಳ್ತವೆ. ಅಂದರೆ ಯಾರಿಗೆ ಕೊಡಲಿ? ಅದು ಆ ಕೊಟ್ಟಂಥದ್ದು ಮನೆ ಒಳ್ಳೆಯದು, ಆ ಮನೆಗೆ ಹೋದಂತಹ ಅಳಿಯ ರೂಪದಲ್ಲಿ ಬಂದವ ಹೆಂಗಿರ್ತಾನೆ, ಇದೆಲ್ಲ ಸಂಗತಿಯನ್ನು ಅವಾಗ ಹೇಳ್ತಾನೆ. ವಾಲ್ಮೀಕಿಗಳ ಒಂದು ಅದ್ಭುತ ಸಂಗತಿಯನ್ನು ಹೇಳಿದರೆ, ಒಬ್ಬ ರಾಕ್ಷಸನ ಬಾಯಲ್ಲಿ ಒಂದು ರೀತಿ ನಾವು ಆಡ್ತಕ್ಕಂತಹ ಸಹಜವಾಗಿ 10 ಮಂದಿಯ ಬಾಯಲ್ಲಿ ಬರ್ತಕ್ಕಂಥ ಮಾತನ್ನು ಒಬ್ಬ ರಾಕ್ಷಸನ ಬಾಯಲ್ಲಿ ಹೇಳಿಸ್ತಾರೆ. ಅದು ಅದ್ಭುತ. ಅವನು ಹೇಳ್ತಾರೆ, ಮಾತುಹು ಕುಲಂ ಪಿತೃಕುಲಂ ಯತ್ರ ಚೈವಚ ದೀಯತೆ ಕುಲತ್ರಯಂ ಸದಾ ಕನ್ಯಾ ಸಂಶಯೇ ಸ್ಥಾಪ್ಯ ತಿಷ್ಠತಿ ಅಂತ. ಒಬ್ಬ ಹೆಣ್ಣು ಮಗಳು 3 ಕುಲದವರಿಗೆ ಡೌಟ್ ಆಗಿರ್ತಾಳೆ ಅಂತ. ನಾನು ಮೊದಲೇ ಹೇಳಿದ್ದೇನೆ, ಎಲ್ರಿಗಲ್ಲ ಇದು ಮಾತು, ಕೆಲವರಿಗಾದರೂ ಇರ್ತದೆ. 3 ಕುಲಕ್ಕೆ ಸಂಶಯ ಆಗಿರ್ತಾಳೆ ಅವಳು. ಯಾರಿಗೆ? ಮಾತೃಕುಲಂ ತಂದೆ ತಾಯಿಗೆ ಸಂಬಂಧಪಟ್ಟದ್ದು, ಮತ್ತು ಪಿತೃಕುಲಂ ಅಪ್ಪನಿಗೆ ಸಂಬಂಧಪಟ್ಟದ್ದು, ಮತ್ತು ಯಾರ ಮನೆಗೆ ಹೋಗ್ತಾಳೆ ಆ ಮನೆಗೆ ಸಂಬಂಧಪಟ್ಟದ್ದು. ಈ 3 ಕುಲಕ್ಕೂ ಕೂಡ ಒಬ್ಬ ಹೆಣ್ಣುಮಗಳಂದರೆ ಇದೇ ಕಲಿಸಿಕೊಟ್ಟದ ಅಮ್ಮ ನಿನಗೆ ಅಂತ ಅತ್ತೆ ಕೇಳಿದರೆ ಅಮ್ಮನ ಮನೆ ಮರ್ಯಾದೆ ಗೋವಿಂದ. ಆಯ್ತಾ? ಒಂದು ಚಿನ್ನದ ಒಂದು ಕರಿಮಣಿ ಹಾಕಿದ್ದು ಬಿಟ್ಟರೆ ಮತ್ತೆ ಏನಾದರೂ ನಿನ್ನ ಅಪ್ಪ ಕೊಟ್ಟಿದ್ದಾನ? ಅಪ್ಪನ ಮರ್ಯಾದೆ ಗೋವಿಂದ. ಆಯ್ತು, ಅಲ್ಲಿ ಹೋಗಿ ಬೆಳಿಗ್ಗೆ 6 ಗಂಟೆ ಮುಂಚೆ ಏಳದೆ, 6:30 7 ಗಂಟೆ ಮುಂಚೆ ಏಳದೆ ಗಡದ್ದಾಗಿ ನಿದ್ರೆ ಮಾಡಿದ್ದ ಹೌದಾದರೆ ಆಚೆ ಅತ್ತೆ ಮನೆಗೆ ಗೋವಿಂದ. 3 ಮನೆಗೆ ಸಮಸ್ಯೆ. ಒಂದು ಹೆಣ್ಣು ಮಗಳು ಸರಿಗಟ್ಟಿಲ್ಲ ಅಂತಾದರೆ, ಸರಿಗಟ್ಟಿದ್ರೆ 3 ಮನೆಗೂ ಹೆಸರು. ಅದರಿಂದ ಸುಮಾಲಿ ಹೇಳ್ತಾನೆ, ಇವನು ಏನಾಗಿದೆ ಹೇಳಿದರೆ, ಮಗಳನ್ನು ಪಡ್ಕೊಳ್ಳೋದು ಅಂತ ಹೇಳಿದರೆ ಉಂಟಲ್ಲ, ಆ ಮಗಳು ಅನ್ನುವಂಥದ್ದೊಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಇರ್ತಾಳೆ. ಎಂತ ಮಾಡೋದೀಗ? ನನ್ನ ಮಗಳನ್ನು ಯಾರಿಗೆ ಕೊಡಲಿ, ಏನು ಮಾಡಲಿ ಅಂತ ಯೋಚನೆ ಮಾಡುವಾಗ ವಿಶ್ರವಸು ಅನ್ನತಕ್ಕಂತಹ ಮಹಾಮಹಿಮ, ವಿಶ್ರವಸಿನಿಂದ ವೈಶ್ರವಣ ಹುಟ್ಟಿದ್ದು. ಇದರಿಗೆಲ್ಲ ಏನಾಗಿದೆ ಗೊತ್ತಾ? ವೈಶ್ರವಣ ಪುಷ್ಪಕ ವಿಮಾನದಲ್ಲಿ ಹೋಗೋದನ್ನು ನೋಡ್ತಾರೆ ಇವರು ರಾಕ್ಷಸರೆಲ್ಲ. ನಮ್ಮಲ್ಲಿ ಕೂಡ ಹಾಗಲ್ವಾ? ಒಂದು ದೊಡ್ಡ ಕಾರಲ್ಲಿ ಪಕ್ಕದ ಮನೆಯವರ ಯಾರಾದರೂ ಹೆಂಗಸರನ್ನ ಅಳಿಯ ಬಂದರೆ ನಾವು ಫಸ್ಟ್ ಎಂಥದ್ದು ಹೇಳೋದು, ಅಷ್ಟಾದರೂ ದೊಡ್ಡದು ಕಾರ್ ಬೇಕ್ರಿ ನಮ್ಮ ಮಗಳಿಗೆ ಕೊಡಬೇಕಿದ್ರೆ ಅಂತ. ಕಾರ್ ಮಾತ್ರ, ಕಾರ್ ಬರಬೇಕು ಅಂತಿಲ್ಲ, ಕಾರ್ ಇದ್ರೆ ಸಾಕು ಅಂತ ಅಷ್ಟಾದರೂ. ಇದು ಅದೇ ರಾಕ್ಷಸ ಯೋಚನೆ ಮಾಡಿದ್ದು. ಅವ ವಿಶ್ರವಸ್ನ ಮಗ ವೈಶ್ರವಣ ಏನು ಮಾಡಿದಾನವ? ಅವನು ಮತ್ತೆ ಪುಷ್ಪಕ ವಿಮಾನವನ್ನೆಲ್ಲ ಪಡ್ಕೊಂಡಿದ್ದಾನೆ. ಅಂದರೆ ಪಡ್ಕೊಂಡದ್ದು ಹೇಳಿದರೆ ಏನವನು? ವಿಶ್ರವಸ್ರ ಮಗ ಆದದ್ರಿಂದ ಅಂಥ ದೊಡ್ಡ ತಪಸ್ಸು ಮಾಡಲಿಕ್ಕೆ ಸಾಧ್ಯ ಆಯಿತು, ಅಂಥ ದೊಡ್ಡ ಸಾಮರ್ಥ್ಯವನಿಗೆ ಬಂತು. ಆದ್ದರಿಂದ ಮಗಳೇ ಕೈಕಸಿ, ನೀನು ಏನು ಮಾಡು, ನೀನು ವಿಶ್ರವಸರನ್ನು ನೀನೇ ಹೋಗಿ ವರಿಸು ಅಂತ. ನಾನೆಲ್ಲ ಇದಕ್ಕೆ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ, ಮಧ್ಯಕ್ಕೆ ನಾನು ಬರೋದಿಲ್ಲ, ಮ್ಯಾಟ್ರಿಮನಿ ಇಲ್ಲ. ಆದ್ದರಿಂದ ನೀನೇ ಏನಾದರೂ ಮಾಡು, ಏನಾದರೂ ಮಾಡಿ ಅವರ ಮನಸ್ಸನ್ನು ಒಲಿಸಿ ಅವರ ಹೆಂಡತಿ ಅನ್ನತಕ್ಕಂಥ ಪಟ್ಟವನ್ನು ಕಟ್ಟುಕೋ. ನೆನಪಿಡು, ಅವರಿಗೆ ಹುಟ್ಟಿದ ಮಗನೇ ಕುಬೇರ ವೈಶ್ರವಣ. ಗ್ಯಾರಂಟಿ ನನಗೆ ವಿಶ್ವಾಸವಿದೆ, ನಿನ್ನ ಗರ್ಭದಲ್ಲೂ ಕೂಡ ಅಂಥ ವೀರಾದಿವೀರರ ಜನ್ಮ ಅನ್ನುವಂಥದ್ದು ಆಗ್ತದೆ ಅಂತ ಅಪ್ಪ ಸೂಚ್ಯವಾಗಿ ಹೇಳಿಬಿಟ್ಟ. ನೀನೇ ವರಿಸು ಅಂತ. ಈದೃಶಾಸ್ತೆ ಭವಿಷ್ಯಂತಿ ಪುತ್ರಾ ಪುತ್ರಿನ ಸಂಶಯ ತೇಜಸ ಭಾಸ್ಕರ ಸಮೋ ತಾದೃಶೋಯಂ ಧನೇಶ್ವರ. ಅವನು ಹೇಳುವಾಗಲೇ ಹೇಳ್ತಾನೆ, ಯಾಕೆ ನಿನ್ನನ್ನು ಅವನ ಹತ್ರ, ಅಂದರೆ ಈಗ ಏನಾಗಿದೆ, ಅವನಿಗೆ ಆಲ್ರೆಡಿ ಒಬ್ಬ ಮಗ ಇದ್ದಾನೆ ಮತ್ತು ಅವನಿಗೆ ಲೋಕಪಾಲತ್ವ ಬಂದಿದೆ. ನಮ್ಮ ಸಮಾಜದ ಪ್ರಕಾರ ನಾವು ಮಾತನಾಡಿಕೊಳ್ಳುವಾಗ ಆಲ್ರೆಡಿ ಮಗ ಇದ್ದವನಿಗೆ ಹೋಗಿ ಮಗಳನ್ನು ಕೊಡೋದ ಎಂಥದ್ದು ಕತೆ ಅಂತ. ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಗಳೇ ಕೇಳು, ಯಾಕೆ ಗೊತ್ತಾ? ಈದೃಶಾಸ್ತೆ ಭವಿಷ್ಯಂತಿ ಪುತ್ರಾಹ ಪುತ್ರಿನ ಸಂಶಯ. ನಿನ್ನ ಎಲ್ಲ ಮಕ್ಕಳು ಕೂಡ ಪುತ್ರಾಹ, ನಿನಗೆಲ್ಲ ಮಕ್ಕಳು ಕೂಡ ಧನೇಶ್ವರನಂತೆ ಆಗ್ತಾರೆ ಅಂತ, ಕುಬೇರನಂತೆ ಆಗ್ತಾರೆ. ಮತ್ತು ತೇಜಸ ಭಾಸ್ಕರ ಸಮಃ. ಬರೀ ಇಷ್ಟು ಮಾತ್ರ ಅಲ್ಲ, ಹೆಣ್ಣಿಗೇನು ಬೇಕು? ಫಸ್ಟು ರೂಪ. ಅದರಿಂದ ನೀನು ಯಾರನ್ನ ಗಂಡನಾಗಿ ಪಡೆಯುವಂಥ ಸಂಕಲ್ಪವನ್ನು ಮಾಡಿ ಹೋಗ್ತಾ ಇದ್ದಿ ಋಷಿ, ಅವನೂ ಕೂಡ ಭಾಸ್ಕರ ಸಮ. ಮತ್ತು ಅವನಿಂದ ಹುಟ್ಟತಕ್ಕಂತಹ ಸರ್ವಪುತ್ರರೂ ಕೂಡ, ಸರ್ವ ಸಂತಾನವೂ ಕೂಡ
ಆದಿತ್ಯನ ತೇಜಸ್ಸಿಗೆ ಸಮಾನಾಗಿರತಕ್ಕಂಥ ತೇಜಸ್ಸಿನ ಮಕ್ಕಳಾಗ್ತಾರೆ. ಆದ್ದರಿಂದ ಮಗಳೇ, ಹೋಗು, ವಿಶ್ರವಸರನ್ನು ನೀನೇ ಮಾತನಾಡು, ನೀನೇ ವಿಶೇಷವಾಗಿ ಒಲಿಸು, ಅವರು ನಿನ್ನನ್ನು ವರಿಸುವಂತೆ ನೀನೇ ಮಾಡು ಅನ್ನುವಂಥ ಮಾತನ್ನು ಹೇಳಿದಾಗ ವಿಶ್ರವಸರನ್ನು ಕಾಣ್ತಾಳಂತೆ ಕೈಕಸಿ. ತಪಸ್ಸು ಮಾಡ್ತಾ ಇದ್ರಲ್ಲ, ಕಾಣ್ತಾರೆ. ಕಂಡಾದ ಮೇಲೆ ಯಾಕಾಗಿ ಬಂದೆ ಅಂತ ವಿಶ್ರವಸರು ಕೇಳ್ತಾರೆ. ಕೈಕೇಯಿಸಿ ಒಂದು ಹೇಳ್ತಕ್ಕಂಥ ಮಾತು ಬಹಳ ಚಂದ ಇದೆ. ಅವಳಿಗೆ ಹೇಳ್ತಾಳಂತೆ, ಆತ್ಮ ಪ್ರಭಾವೇಣ ಮುನೆ ಜ್ಞಾತುಮರ್ಹಸಿ ಮೇ ಮತಂ. ಸ್ವಾಮಿ, ನಾನು ಯಾಕೆ ಬಂದೆ ಅಂತ ಬಾಯ್ಬಿಟ್ಟು ಹೇಳಬೇಕಾ? ಯಾಕೆ? ನೀವು ತಪಸ್ವಿಗಳು, ಮಹಾನ್ ತಪಸ್ವಿಗಳು. ನನ್ನನ್ನು ಕಂಡು ಕೂಡಲೇ ನನ್ನ ಮನದಿನ ಒಳಗಿನ ಬಯಕೆ ಏನು ಅಂತ ನಿಮಗೆ ಗೊತ್ತಾಗೋದಿಲ್ವ? ಆದ್ದರಿಂದ ನಾನು ಹೇಳಬೇಕಾ? ನಾನು ಬಾಯ್ಬಿಟ್ಟು ಹೇಳಬೇಕಾ? ಹಂಗಿದ್ದೂ ನೀವು ಕೇಳ್ತೀರಿ ಅಂತಾದರೆ ನೋಡಿ, ಕಿಂತು ಮಾಂ ವಿದ್ಧಿ ಬ್ರಹ್ಮರ್ಷೇ ಶಾಸನಾತ್ ಪಿತುರಾಗತಾಂ. ನಾನು ಅಪ್ಪ ಹೇಳಿದ್ದಕ್ಕೆ ಬಂದಿದ್ದೇನೆ ಸ್ವಾಮಿ, ಅಪ್ಪ ಕಲಿಸಿದ್ದಾನೆ, ಅದಕ್ಕೋಸ್ಕರ ನಾನು ಬಂದಿದ್ದೇನೆ. ಕೈಕಸಿ ನಾಮ ನಾಮ್ನಾಹಂ ಶೇಷತ್ವಂ ಜ್ಞಾತುಮರ್ಹಸಿ. ನನ್ನ ಹೆಸರು ಕೈಕಸಿ. ನಾನು ಯಾಕೆ ಬಂದಿದ್ದೇನೆ? ಅಪ್ಪ ಕಳಿಸಿದ್ದಾನೆ. ಅಪ್ಪ ಏನು ಹೇಳಿ ಕಳಿಸಿರ್ಬೋದು, ಮತ್ತು ನಾನು ಯಾಕೋಸ್ಕರ ಬಂದಿರ್ಬೋದು. ನಿಮಗೆ ಬಿಟ್ಟದ್ದಿದು, ನಿಮಗೂ ಗೊತ್ತಿದೆ ಇದು. ನನ್ನ ಬಯಕೆಯನ್ನು ಪೂರ್ತಿ ನೀವು ಮಾಡ್ತೀರಿ ಅನ್ನುವಂತಹ ವಿಶ್ವಾಸವನ್ನು ಬಗೆಯಲ್ಲಿ ಹೊತ್ತುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಸ್ವಾಮಿ, ಏನು ಮಾಡ್ತೀರಿ? ನಿಮಗೆ ಬಿಟ್ಟದ್ದು ಅಂತ ಹೇಳ್ತಾಳೆ. ಮುಂದಿನ ಭಾಗ ಮತ್ತೆ ಅಲ್ಲ, 1 ಗಂಟೆ ಅಲ್ಲ, ಮುಂದಿನ ಭಾಗ ಮತ್ತೆ ನಾವು ನಾಳೆ ಸೇರುವಾಗ ಮುಂದುವರಿಸೋಣ ಅಂತ ಹೇಳುತ್ತಾ ಇವತ್ತಿನ ಚಿಂತನೆಯನ್ನು ರಾಮಚಂದ್ರ ಸೀತಾಲಕ್ಷ್ಮಣ ಹನುಮ ಸಮೇತ ಶ್ರೀರಾಮಚಂದ್ರ ದೇವರ ಪಾದಾರವಿಂದಕ್ಕೆ ಸಮರ್ಪಿಸಿದ ಶ್ರೀಹರಿಕೃಷ್ಣಾರ್ಪಣಮಸ್ತು.